ಎಲ್ಲರಿಗೂ ನಮಸ್ಕಾರ ರೀ. ಶರಣು ಶರಣಾರ್ಥಿ. ನಮಸ್ಕಾರ. ನನ್ನ ಹೆಸರ ಚಿನ್ಮಯ್ ಸುಂಕದ್ ಅಂತ. ಇವತ್ತ ನಮ್ ಜೊತೆ ಅದಾರ ಮನೋಜ್ ಗರ್ಗದ್ ಮಠ ಅಂತ. ಇವ್ರ ನಮಗ ಮಾಮಾರ ಹಾಕಾರ, ನಾವ್ ಅವ್ರ ಹಳೆ ಹಾಕಿವಿ. ಸೊ ಈ ವಿಡಿಯೋ ಎಂಡ್ ವರೆಗೂ ನಾವ್ ಅವ್ರಿಗೆ ಸಂಭಾಷಣೆ ಒಳಗ ಮಾಮ ಹಳೆ ಅಂತ ಆ ಸಂಬಂಧನ ಮಾತಾಡ್ತೀವಿ. ಯಾವ ಫಾರ್ಮಾಲಿಟೀಸ್ ಅಂತ ಮಾತಾಡೋದಿಲ್ಲ. ಸೊ ಇವತ್ತು ಈ ವಿಡಿಯೋ ಮಾಡೋ ಮೇನ್ ಉದ್ದೇಶ ಏನಂತಂದ್ರ, ಒಂದ್ ಸಮಾಜಕ್ಕೆ ಈಗಿನ ಯೂತ್ ಜನರೇಷನ್ ಆಗ್ಲಿ ಬೇಡ ಪೇರೆಂಟ್ಸ್ ಆಗ್ಲಿ ಒಂದ್ ಮೆಸೇಜ್ ಪಾಸ್ ಮಾಡ್ಬೇಕು ಅನ್ನೋ ಒಂದು ಇಂಟೆನ್ಷನ್ಲಿ ಇವತ್ತು ಒಂದು ಸ್ಮಾಲ್ ಮಾತುಕತೆಯ ಒಂದು ವಿಡಿಯೋ ಮಾಡಾಕತ್ತೀವಿ. ಸೊ ಈ ವಿಡಿಯೋ ನಿಮ್ಗೆ ಲೈಕ್ ಆತು, ಈ ವಿಡಿಯೋ ನಿಮ್ಗೆ ವರ್ತ್ ಅನಿಸ್ತಂದ್ರ ಸಾಧಾರಣ ಜನಕ್ಕೆ ಶೇರ್ ಮಾಡ್ರಿ, ನಮ್ ಮೆಸೇಜ್ ನ ಎಲ್ಲರ ಕಡೆ ಪಾಸ್ ಮಾಡ್ರಿ. ನೀವು ಮಾಡೋ ಒಂದ್ ಸಪೋರ್ಟ್ ಇಂದ್ರ ಮುಂದ್ ಇನ್ನ ಇಂತ ಜಾಸ್ತಿ ವಿಡಿಯೋಸ್ ಮಾಡಕ್ ನಮ್ಗೆ ಪ್ರೋತ್ಸಾಹ ಸಿಕ್ಕಂಗೈತಿ. ಇವತ್ತಿನ ಥೀಮ್ ಏನೈತಂದ್ರ ಮಾಮ, ಈಗಿನ ಜನರೇಷನ್ ಒಳಗ ಪೇರೆಂಟ್ಸ್ ಆಸ್ ವೆಲ್ ಆಸ್ ಚಿಲ್ಡ್ರನ್ಸ್ ಎರಡೂ ನಡವರ್ಕ ಒಂದ್ ಪರ್ಟಿಕ್ಯುಲರ್ ಥಿಂಗ್ ನಾವು ಫೋಕಸ್ ಮಾಡ್ಬೇಕಾಗಿರೋದು ಅವ್ರ ಕರಿಯರ್ ಬಗ್ಗೆ. ಸೊ ಬೇಸಿಕ್ಲಿ ಈಗ ಹೆಂಗ್ ಸ್ಟೂಡೆಂಟ್ಸ್ ಗೆ 10th ಇಂದ ಸ್ಟಾರ್ಟ್ ಆಕವ್. ಸೈನ್ಸ್ ಮಾಡ್ತೀವೋ ಕಾಮರ್ಸ್ ಮಾಡ್ತೀವೋ, ಕಾಮರ್ಸ್ ಮಾಡಿದ್ಮೇಲೆ ಬಿಕಾಮ್ ಬಿಬಿಒ, ಮೆಡಿಕಲ್ ಇಂಜಿನಿಯರಿಂಗ್, ಸೈನ್ಸ್ ತಗೊಂಡ್ರೆ ಹಿಂಗಾಗಿ ಹುಡುಗರು ಒಂದ್ ದೊಡ್ಡ ಸಮುದ್ರ ಎಜುಕೇಶನ್ ಅನ್ನೋದು. ಅದ್ರೊಳಗ ಸಾಗರ ಒಳಗ ಬಿದ್ದಾರ ಸ್ಟೂಡೆಂಟ್ಸ್ ಇರ್ತಾರೆ, ಚಿಲ್ಡ್ರನ್ಸ್. ಪೇರೆಂಟ್ಸ್ ಹೊರಗೆ ಹೇಳ್ತಾರ ಹಂಗ್ ಮಾಡ ಹಿಂಗ್ ಮಾಡ ಅಂತಂದ್. ಅದಕ್ಕ ಈಗ ನೀ ರಗಡ ಮಂದಿ ಸ್ಟೂಡೆಂಟ್ಸ್ ಗಳನ್ನ ನಿನ್ ಕಡೆ ಕಲ್ತಿರ್ತಾರ, ನೀ ನೋಡಿರ್ತಿ. ಒಂದೊಂದು ಹುಡುಗರ್ದ ಒಂದೊಂದು ಮೆಂಟಾಲಿಟಿ ಇರ್ತೈತಿ. ಒಬ್ಬೊಬ್ಬರ ಪೇರೆಂಟ್ಸ್ ವೇರಿ ಹಾಕೊಂತ ಹೋಗ್ತೈತಿ ಒಬ್ಬರಿಂದ ಒಬ್ಬರಿಗೆ. ಈಗ ನೀವ್ ಒಂದ್ ಟೀಚರ್ ಆಗಿ ಎಷ್ಟೋ ಜನ ಗೈಡ್ ಮಾಡಿರ್ತಿ, ಬೇಡ ಅವ್ರಿಗೆ ಹೇಳ್ಕೊಟ್ಟಿರ್ತಿ ಹಿಂಗ್ ಮಾಡ್ರಿ ಹಿಂಗ್ ಇರ್ತೈತಿ, ನಿಮ್ಗೆ ಇದ್ರ ಇಂಟ್ರೆಸ್ಟ್ ಇದ್ರೆ ಇದನ್ನ ಮಾಡ್ರಿ ಹಿಂಗ್ ಆಕೈತಿ ಅಂತ. ಈಗ ಬೇಸಿಕ್ಲಿ 10th ಆದ ಹುಡುಗರ ಬೇಡ PUC ಆದ ಹುಡುಗರ ಅವ್ರ ಕರಿಯರ್ ಅವ್ರ ಹೆಂಗ್ ಚೂಸ್ ಮಾಡ್ಕೋಬೇಕ, ಯಾವ್ದನ್ ಮಾಡ್ಬೇಕ ಯಾವ್ದನ್ ಮಾಡಬಾರ್ದು ಈಗಿಂದ ಡಿಜಿಟಲ್ ಇಂಡಿಯಾ ಒಳಗ. ಓಕೆ, ಇದು ಚಲೋ ಅಂತ ಭಾರಿ ಕಾನ್ಸೆಪ್ಟ್ ಐತಿ. ಯಾಕಂದ್ರೆ ಬಹಳ ಅವಶ್ಯಕತೆ ಐತಿ ಇದ್ರ ಬಗ್ಗೆ ಮಾತಾಡೋದು. ಯಾಕಂದ್ರೆ ತುಂಬಾ ಜನ ಹೆಂಗ ಆಗ್ಬಿಡ್ತೈತಂದ್ರ 10th ಇದ್ದಾಗ ಏನ್ ಮಾಡ್ಬೇಕು ಅನ್ನೋದು ವಿಚಾರ ಮಾಡೋಂಗಿಲ್ಲ. PUC ಮುಗಿದಿಂದ ಏನ್ ವಿಚಾರ ಮಾಡೋಂಗಿಲ್ಲ. ಒಮ್ಮೆ ಡಿಗ್ರಿ ಮುಗಿದಿಂದ ಚಲೋ ಆಗ್ಬಿಡ್ತೀವಿ ಏನ್ ಮಾಡ್ಬೇಕು ಅಂತೇಳಿ. ಸೊ ಬಹಳ ಒಳ್ಳೆ ವಿಚಾರ ಮಾತಾಡತ್ತೀವಿ. ಏನೈತಪ್ಪ ಅಂದ್ರೆ 10th ಮುಗಿದ ತಕ್ಷಣ ಚಾಲು ಮಾಡ್ಬೇಕು, ಥಿಂಕ್ ಮಾಡಕ್ ಮುಂದ್ ನಮ್ಗೆ ಏನ್ ಮಾಡ್ಬೇಕು ಏನೈತಿ. ಆಮೇಲೆ ಪಾಲಕರು ಅನ್ನೋರು ಒಂದ್ ಸ್ವಲ್ಪ ಮಕ್ಕಳಿಗೆ ಫ್ರೀಡಮ್ ಕೊಡ್ಬೇಕು. ಯಾಕಂದ್ರೆ ಏನಾಗ್ತೈತೆ ಅಂದ್ರೆ ಪಾಲಕರ ವಿಚಾರ ಹಳೆ ಕಾಲದ ಆಗ್ಬಿಡ್ತು. ಮಕ್ಕಳು ಪ್ರೆಸೆಂಟ್ ಟ್ರೆಂಡ್ ಆಗಿರ್ತಾರೆ. ಏನಾಗ್ಬಿಡ್ತೈತಿ, ಅಕ್ಕಪಕ್ಕ ಮನೆಯವ ಯಾವ ಇಂಜಿನಿಯರಿಂಗ್ ಮಾಡಿ ನೌಕರಿ ಹಿಡ್ಬಿಟ್ಟಿರ್ತಾನೆ. 80,000 ರೂಪಾಯಿ 90,000 ರೂಪಾಯಿ ಬೆಂಗಳೂರ ಕೆಲಸ ಮಾಡತ್ತಾನ ಅಂತ ಹೇಳಿ. ಸೊ ಅದನ್ನ ನೋಡಿ ಬಂದ್ ಕೇಸ್ ಏನ್ ಮಾಡೋದು, ನೀನು ಇಂಜಿನಿಯರಿಂಗ್ ಮಾಡ್ಬೇಕ್ಲಿ. ಹಿಂಗಾಗಿ ಏನಾಗ್ತಂದ್ರೆ ಒಂದ್ ಪರ್ಟಿಕ್ಯುಲರ್ ಎಕ್ಸಾಮ್ ಕೊಟ್ಬಿಡ್ತೀನಿ. ನಮ್ಮ ಟ್ರೆಂಡ್ ಬಾಳ ನೋಡಿದ್ದು ಏನಪ್ಪಾ ಅಂದ್ರೆ ಇಂಜಿನಿಯರಿಂಗ್ ಹವಾ ಬಂದ್ಬಿಡ್ತು ನಡಕ್. ಎಲ್ಲಾರ ಮಕ್ಕಳು ಇಂಜಿನಿಯರ್ಗಳು. ಏನ್ ಮಾಡ್ಬೇಕು, ಇಂಜಿನಿಯರಿಂಗ್ ಮಾಡ್ಬೇಕು. 10th ಮುಗಿಸ್ಲಿ, ಸೈನ್ಸ್ ಮಾಡು, ಇಂಜಿನಿಯರಿಂಗ್ ಮಾಡು, ಚಲೋ ನೌಕರಿ ಸಿಗ್ತಾವ. ನೌಕರಿ ಸಿಕ್ತು ಸ್ಪೆಷಲಿ IT ಒಳಗ ಎಲ್ಲಾರು ITಗೆ ದೂಸಾತ್ಬಿಟ್ರು. ಮುಂದೊಂದ್ ದಿನ ಬಂತು IT ಜಾಬ್ ನಿಂದ ತೆಗೆದು ಅಂತ ಸುದ್ದಿ. ಸೊ ಜನ ಏನ್ ಥಿಂಕ್ ಮಾಡಿದ್ರು, IT ಜಾಬ್ ನಿಂದ ಕಿತ್ತೋಗ್ಯಾತ್ರ ಅಂತ ವಿಚಾರ ಮಾಡತ್ರು. ಆದ್ರೆ ಕಿತ್ತೋಗ್ಯಾಕ ಕಾರಣ ಏನು? ಏನಾಗಿತ್ತಂದ್ರ ಹಿಂದೊಂದ್ ಟ್ರೆಂಡ್ ನಡೆದಿತ್ತು, ಸಿಕ್ಕಾಪಟ್ಟೆ ರಿಕ್ವೈರ್ಮೆಂಟ್ ಇದ್ದು ಯಾರು ಇರ್ಲಿಲ್ಲ, ಎಲ್ಲರಿಗೂ ನೌಕರಿ ಸಿಗತ್ತು, ಎಲ್ಲಾರು ಅದನ್ನ ಕಲಿಯತ್ರು. 100 ಜಾಬ್ ಇದ್ದು 100 ಜನ ಕಲಿತರು, 100ಕ್ಕೆ 100 ಸಿಗ್ತಿದ್ದು. ಏನಾಗ್ಬಿಡ್ತು, ಆಸೆಗೆ ಬಿದ್ದ ಜನ ಎಲ್ಲಾರು ಇಂಜಿನಿಯರಿಂಗ್ ಮಾಡತ್ರು. ಮನಿಗೆ ಒಬ್ಬ ಇಂಜಿನಿಯರ್ ಅದ, ರಿಕ್ವೈರ್ಮೆಂಟ್ ಅಷ್ಟದಾವ 100 ಅದಾವ. ಈಗ ಕಲ್ತಾರ 1000 ಮಂದಿ. ಕಂಪ್ನಿಗೆ ಒಂದ್ ಅಡ್ವಾಂಟೇಜ್, ನೀವು ಆಲ್ರೆಡಿ ವರ್ಕ್ ಮಾಡತ್ತವಂಗ ತಿಂಗಳ ವರ್ಷ ನೀ ಇನ್ಕ್ರಿಮೆಂಟ್ ಕೊಡ್ಬೇಕು. ಫ್ರೆಶರ್ ತಗೊಂಡ್ರೆ ಕಡಿಮೆ ಸ್ಯಾಲರಿ ಒಳಗೆ ಕೆಲಸ ಮಾಡೋದು. ತೆಗೆದು ಹೋಗಿದ್ರು ಹೊಸ ಜನ ಏನ್ ಮಾತಾಡ್ತಿರು, IT ಜಾಬ್ ಜಾಬ್ ಹೊಂಟಿಲ್ಲ. ಅದಕ್ಕೆ ನಾವ್ ಏನ್ ಮಾಡ್ಬೇಕು, ಯಾವಾಗ್ಲೂ ಆಗಿನ ಟ್ರೆಂಡಿನ ಹುಡುಗರು ಮುಂದಿನ ಟ್ರೆಂಡ್ ಏನ್ ಬರ್ತೈತಿ ಅನ್ನೋದ್ರ ಬಗ್ಗೆ ವಿಚಾರ ಮಾಡೋದು. ಸೊ ಈಗ ಒಬ್ರು ಅವ್ರ ಕರಿಯರ್ ಚೂಸ್ ಮಾಡಕತ್ರ ನೆಕ್ಸ್ಟ್ 20 years ಗೆ ಯಾವ್ದು ಡಿಮಾಂಡ್ ಇರ್ತೈತಿ ಅನ್ನೋದು ಅಂಡರ್ಸ್ಟ್ಯಾಂಡ್. 20 years ಬೇಡ. ಈಗ 10th PUC ಅದಾನಂದ್ರ ಅವ 5-6 ವರ್ಷ ಥಿಂಕ್ ಮಾಡ್ಲಿ ಸಾಕು. ಒಮ್ಮೆ ಒಳಗ್ ಹೊಕ್ಕೊಂಡ್ರೆ ಏನೋ ಜೀವನ ಆಗ್ತೈತಿ. 5-6 ವರ್ಷನಾಗ ಏನ್ ಬರ್ಬೋದಪ್ಪ. ಫಾರ್ ಎಕ್ಸಾಂಪಲ್ ಈಗ ತೋಳ ಎಲ್ಲಾರ ಹತ್ರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದೈತಿ, ನೌಕರಿ ಹೊಂಟೈತಿ. ಯಾವ್ ಹೇಳಿದ ನೌಕರಿ ಹೊಂಟೈತಿ ಅಂತ? ನೌಕರಿ ಹೊಂಟಿಲ್ಲ. ನೀ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಕ್ ಕಲಿಯೋ, ನೌಕರಿ ರಗಡೆ ಸಿಗ್ತಾವ. ಅದಾಗತ್ತೆ. ಈಗ ಇನ್ನೂ ಜಮಾನದಾಗ ಹೆಂಗದಾರಪ್ಪ ಅಂದ್ರೆ ನಾವು ನೋಡ್ತೀವಿ, ಕೆಲವೊಂದಿಷ್ಟು ಜನ ಕಂಪ್ಯೂಟರ್ ಮುಟ್ಟಿರೋದಿಲ್ಲ. ನೀ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬಹಳ ದೂರ ಆಯ್ತು. ನೀನ್ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಇಲ್ಲಪ್ಪ, ಹೆಂಗ್ ಚಾಲು ಮಾಡ್ಬೇಕು, ಹೆಂಗ್ ವರ್ಕ್ ಮಾಡ್ಬೇಕು, ಡೇಟಾನ ಹೆಂಗ್ ಎಕ್ಸೆಲ್ ಒಳಗೆ ಎಂಟ್ರಿ ಮಾಡ್ಬೇಕು, ಬೇಸಿಕ್ ನಾಲೆಜ್ ಇಲ್ಲ. ಡೇಟಾ ಅನಾಲಿಸಿಸ್ ಸಿಕ್ಕಾಪಟ್ಟೆ ಜಾಬ್ ಅದಾವ. ಡೇಟಾ ಅನಾಲಿಟಿಕ್ಸ್ ಸಿಕ್ಕಾಪಟ್ಟೆ ನೀವು ಸ್ಯಾಲರಿನೂ ಕೊಡ್ತಾರ, ಮಾಡ್ತಾರ. ಪ್ರಾಪರ್ ಆಗಿ ಏನ್ ಸ್ಕಿಲ್ ಸೆಟ್ ಬೇಕು ಅದನ್ನ ಕಲ್ತಾರ. ಫ್ಯೂಚರ್ ಟ್ರೆಂಡ್ 10th ಇದ್ದಾಗ
ಈಗ ಪ್ರೆಸೆಂಟ್ ಇಂಜಿನಿಯರಿಂಗ್ ಐತಿ 10th ಇದ್ದಾಗ ವಿಚಾರ ಮಾಡಿ ಮುಂದ್ ಕಲ್ತ್ನಿ 5 ವರ್ಷನಾಗ ಸೊ ಯಾವ್ದೇ ನಾವು ಡಿಸೈಡ್ ಮಾಡೋಕ್ಕಿಂತ ಫಸ್ಟ್ ಅದ್ರದೊಂದು ಡೆಪ್ತ್ ನಾಲೆಜ್ ತಿಳ್ಕೊಬೇಕು. ಬಹಳ ಇಂಪಾರ್ಟೆಂಟ್ ಆಗ್ತೈತಿ. ಆಮೇಲೆ ಒಂದ್ ಸ್ವಲ್ಪ ಪ್ರೆಸೆಂಟ್ ಏನು ಆ ಸ್ಕಿಲ್ ಸೆಟ್ಸ್ ಮೇಲೆ ವರ್ಕ್ ಮಾಡ್ತಿರ್ತಾರ ಅವ್ರ ಮಾರ್ಗದರ್ಶನ ಬಹಳ ಇಂಪಾರ್ಟೆಂಟ್ ಆಗ್ತೈತಿ. ಯಾಕಂದ್ರೆ ನಾ ಹೇಳಿದ್ ನಿಮಗೆ ತಂದೆ ತಾಯಿ ಪ್ರೆಸೆಂಟ್ ಏನ್ ನಡೆದಿದೆ ಅದನ್ನ ನೋಡಿದ್ರು ಕಷ್ಟ ಆಗ್ತೈತಿ ಮುಂದೆ. ಸೊ ಮುಂದ್ ಏನ್ ಬರ್ತೈತಿ ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ವಿಚಾರ ಮಾಡಿ ಕಲ್ತಿದ್ದಾರೆ. ಏನ್ ನೌಕರಿದೇನ್ ಸಮಸ್ಯೆ ಇಲ್ಲ, ನೌಕರಿ ಆರಾಮ್ ಸಿಗ್ತೈತಿ. ಆಮೇಲೆ ಎಲ್ಲಾರು ಎಲ್ಲಾನು ಆಗಂಗಿಲ್ಲ. ಇಂತ ಸಮಸ್ಯೆ ಬಾಳ್ ನೋಡಿ ಹಿಂದ MBBS ಅಂತ ಮನ್ಯಾಗ ಎಲ್ಲಾರು ಒಬ್ಬೊಬ್ರು MBBS ಆದ್ರು. ಡಾಕ್ಟರ್ಗಳು ಎಲ್ಲಾರು ಮನ್ಯಾಗ ಆದ್ರಂದ್ರ ಪೇಷಂಟ್ಗಳು ಯಾರ ಮನ್ಯಾಗ ಅದು ಸಮಸ್ಯೆ ಬರ್ತೈತಿ. ಪೇಷಂಟ್ ಇರ್ಬೇಕು, ಇಲ್ಲ ಅಂದ್ರೆ ಏನ್ ಮಾಡೋದು ಪೇಷಂಟ್ ಮನ್ಯಾಗ ಇಂಜೆಕ್ಷನ್ ಮಾಡಿ ರೊಕ್ಕ ತಗೊಳಕ್ ಬರಲ್ಲ. ಅನ್ನಗ ತಮ್ಗ ಚೈನ್ ನಡಿಬೇಕು ಅಂದ್ರ ಮನಿಗೆ ಎಲ್ಲ ಅಟ್ ಲೀಸ್ಟ್ ಏರಿಯಾಕ್ ಒಬ್ಬ ಡಾಕ್ಟರ್ ಇರ್ಬೇಕು, ಮನಿಗೆ ಒಬ್ಬ ಬೇಡ. ಸೊ ಅದು ಇರ್ತೈತಿ. ಆಮೇಲೆ ಈಗ ಗೌಂಡಿ ಈಗ ನೋಡ್ರಿ ನೀವು ಇಂಜಿನಿಯರ್ಗಳು ಮನಿ ಒಬ್ಬ ಇಂಜಿನಿಯರ್ ಅವನೊಂದು ಮನಿ ಪ್ಲಾನ್ ಅವನ ಮಾಡ್ಕೊಂಡಂದ್ರ ಬ್ಯಾರೆ ಮಾಡುದೇನು ಕೆಲಸ. ಸೊ ಹಿಂಗ ಟ್ರೆಂಡ್ ಏನಂತೈತಿ ಒಂದ್ ಸ್ವಲ್ಪ ಡೈವರ್ಸಿಟಿ ಇರಬೇಕು. ಬೇರೆ ಬೇರೆ ನೌಕರಿ ಮಾಡೋರ್ ಇರ್ಬೇಕು. MBA ಅಂತೂ ಹುಚ್ಚಿಡ್ದು ಹೋಗಿತ್ತು ಮಾರ. MBA B.Ed ಮನಿಗೆ ಒಬ್ರು ಇಬ್ರು B.Ed ಅಂತೂ ಫಿಕ್ಸ್. ಏನ್ರ ಮಾಡು, BR ಮಾಡು, BSc ಮಾಡು, BCom ಮಾಡು, B.Ed ಮಾಡು. ಮುಂಚೆ ಮಾಸ್ತರ್ಗಳು ಹೆಂಗ ಆಗ್ತಿರು ಅಂದ್ರ ನಾ ಟೀಚಿಂಗ್ ಒಳಗ ನನಗೆ ಇಂಟ್ರೆಸ್ಟ್ ಬಾಳ ಐತಿ ಅಂತ. ಈಗ ಹಂಗಲ್ಲ, ಎಲ್ಲಾ ಕಡೆ ನೌಕರಿ ಟ್ರೈ ಮಾಡಪ್ಪ ಆಗಿಲ್ಲ, ನಂದು ಒಂದ್ ಡಿಗ್ರಿ ಆಗೈತಿ, B.Ed ಮಾಡ್ತೀನಿ, ಟೀಚರ್ ಆಗಿ ಹಿಂಗ್ ಬಂದೈತಿ. ಸೊ ಒಂದ್ ಸ್ವಲ್ಪ ಬದಲಾವಣೆ ಆಗ್ಬೇಕು. ಯಾಕಂದ್ರ ನಾವ್ ಏನೇ ಜಾಬ್ ಮಾಡೋದು ಪ್ಯಾಷನ್ ಇರ್ಬೇಕು. ಪ್ಯಾಷನ್ ಕೆಲಸ ಮಾಡ್ರೆ ಅದು ಕೊಡ್ತಕ್ಕಂಥ ರಿಸಲ್ಟ್ ಬೇರೆ ಇರ್ತೈತಿ. ಸುಮ್ನೆ ಏನೋ ಒಂದ್ ನೌಕರಿ ಬೇಕು ಅನ್ನೋ ಕಾರಣಕ್ಕಾಗಿ ಮಾಡೋದು ಸರಿ ಆಗಲ್ಲ. ಸೊ ಅದಾವ್ ರಗಡ್ ಸಿಕ್ಕಾಪಟ್ಟೆ ಜಾಬ್ ಅದಾವ್. ಟ್ರೆಂಡ್ ಮಾತಾಡ್ತಿರ್ತಾರೆ ಅನ್ಎಂಪ್ಲಾಯಬಿಲಿಟಿ, ಅವ್ರಿಗೆ ಗೊತ್ತಿಲ್ಲ ಹೊರಗೆ ಏನ್ ನಡೆದೈತಿ ಅಂತೇಳಿ. ಈಗ ಅನ್ಎಂಪ್ಲಾಯ್ಮೆಂಟ್ ಅನ್ನ ಬಂತಮ್ಮ. ಈಗಿನ ಜಾಸ್ತಿ ಜನಕ್ಕ ಹುಡುಗರಿಗೆ ಓದು ಕೆಪಾಸಿಟಿ ಇರ್ತೈತಿ, ಬಟ್ ಪುಸ್ತಕ ಅಂದ್ರ ಒಂದ್ ಅಲರ್ಜಿ ಇದ್ದಂಗ. ಓದೋದು ಬೇಡಪ್ಪ, ನಮ್ಗೆ ಕಾಲೇಜ್ ಸ್ಟಡೀಸ್ ಅಕಾಡೆಮಿಕ್ಸ್ ಅಂದ್ರೆ ಇಂಟ್ರೆಸ್ಟ್ ಇರಲ್ಲ. ಬಟ್ ಏನ ಹೊರಗಡೆ ಅಂದ್ರೆ ಪ್ಯಾಷನ್, ಆರ್ಟ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಅಂತ ಪ್ಯಾಷನ್ ಬಾಳ ಇರ್ತೈತಿ. ಯಾಕಂದ್ರೆ ಈಗ ಹೆಂಗಿರ್ತೈತಿ ಪೇರೆಂಟ್ಸ್ ಗೆ ಪ್ಯಾಷನ್ ಐತಿ, ಓಕೆ ನೀವ್ ಮಾಡ್ಕೋ ಸೈಡ್, ಬಟ್ ನೀ ದುಡ್ದು ರೊಕ್ಕ ಬಳಸಿ. ಇದನ್ನ ಸೈಡ್ ನೀ ಬೇಕಾರ ಪಾರ್ಟ್ ಟೈಮ್ ದಾಗ ಮಾಡ್ಕೊಂತ ಇರ. ಬಟ್ ಹುಡುಗರ್ ಹೆಂಗಿರ್ತೈತಿ, ಏನ್ರಿ ಸಿಂಗರ್ ಕಾಲೇಜ್ ಕಲ್ತಿಲ್ಲ, ಅವ ಬರೀ ಹಾಡಾಡ್ಕೊಂತ ವರ್ಲ್ಡ್ ಫೇಮಸ್ ಆಗಿದ್ದಾನ, ಒಂದೊಂದ್ ಶೋ ಕೊಟ್ರ ಕೋಟಿ ಗಂಟ್ಲೆ ದುಡಿತಾನ, ಅವಂಗೇನ್ ಕಡಿಮೆ ಆಗೈತಿ. ಆಕೆ ಆಕ್ಟರ್ಸ್ ಬರೀ 12th ಕಲ್ತಾಳ, ಆಕ್ಟಿಂಗ್ ಮಾಡ್ಕೊಂತ ಆಕಿ ಲೈಫ್ ಸೆಟ್ಲ್ ಮಾಡ್ಕೊಂಡ್ಲ ಅನ್ನೋ ಮೈಂಡ್ ಸೆಟ್ ಹುಡುಗರ್ಗ ಇರ್ತೈತಿ. ಸೊ ಇದ್ರೊಳಗೆ ಯಾರ್ದು ಕರೆಕ್ಟ್ ಯಾರ್ದು ತಪ್ಪಂತ ಅನ್ನತೀನಿ ನಾನು. ಅವ್ರ ವೇದ ಅವ್ರದ್ದು ಕರೆಕ್ಟ್, ಬಟ್ ಪ್ಯಾಷನ್ ಫಾಲೋ ಮಾಡ್ಬೇಕಾ, ಬಟ್ ಪ್ಯಾಷನ್ ಜೊತೆ ಅವ್ರದ್ದು ಕರಿಯರ್ನು ನೋಡ್ಕೋಬೇಕಾ. ಓಕೆ, ಸೊ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಈಗಿನ ಜನರೇಷನ್ ಮಾತಾಡ್ಬೇಕು. ಸಿ ಪ್ಯಾಷನ್ ಬಹಳ ಇಂಪಾರ್ಟೆಂಟ್. ಪ್ಯಾಷನ್ ಇರಬೇಕು. ಅದೊಂದು ನಿಮ್ ಪ್ಯಾಷನ್ ನಿಮ್ಗೆ ಏನಾಗ್ತದೆ ಸೈಡ್ ಇನ್ಕಮ್ ಕೊಡ್ತೈತಿ. ಫಾರ್ ಎಕ್ಸಾಂಪಲ್ ಶಾಲಿ ಕಲಿಯೋದು ಅಷ್ಟೇ ಇಂಪಾರ್ಟೆಂಟ್ ಐತಿ. ಏನ್ ಪ್ರಾಬ್ಲಮ್ ಅಂದ್ರ ಈ 97-98% ಹಿಂದೆ ಬೆನ್ನತ್ತು ತಪ್ಪು. ಸಿ ಕಲೀರಿ, ನನ್ನ ಪ್ರಕಾರ ಪರ್ಸೆಂಟೇಜ್ ಜಸ್ಟ್ ನಂಬರ್, ಅದೊಂದು ಎಂಟ್ರಿ ಇದ್ದಂಗೆ. ಕಲೀರಿ, ಲಕ್ಷ ಕೊಟ್ಟು ಕಲೀರಿ. ಇಲ್ಲ ಪರ್ಸೆಂಟೇಜ್ ಮ್ಯಾಟರ್ ಇಲ್ಲ ಅಂತೇಳಿ ನಿರ್ಲಕ್ಷ್ಯ ಮಾಡ್ಬೋದು. ನಿನ್ನ ಕೆಪಾಸಿಟಿ ಎಷ್ಟೈತಿ ಅದನ್ನ ಪ್ರಯತ್ನ ಅದನ್ನ ಮೀರಿ ಮಾಡು. ಒಂದಿನ ತಗೋ, ಡಿಗ್ರಿ ಮಾಡ್ಕೊ, ಚೆನ್ನಾಗಿ ಕಲಿ. ಅದ್ರ ಜೊತೆಗೆ ಪ್ಯಾಷನ್ ಫಾಲೋ ಮಾಡೋದು ಬಹಳ ಇಂಪಾರ್ಟೆಂಟ್ ಇದೆ. ಸಿ ನಾ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ನೀವು ಒಂದು IT ಕಂಪ್ನಿ ಒಳಗೆ ವರ್ಕ್ ಮಾಡೋದು ಅಂತ ತಿಳ್ಕೊ. ನಿಮ್ಗೇನೋ ಒಂದು 9:00 to 6 ಗಂಟೆ ಏನೋ ಕೆಲಸ ಐತಿ, ಮುಗಿಸ್ಕೊಂಡು ಬಂದ್ವಿ. ವೀಕೆಂಡ್ 2 ದಿವಸ ಕೆಲಸ ಸೂಟಿ ಇರ್ತೈತಿ. ನಾಳೆ ಮಕ್ಕಳಿಗೆ ಬೇಕಾಗ್ತೈತಿ. ಸೊ ನೀವು ಸ್ಯಾಟರ್ಡೆ ಒಮ್ಮೆ ಕುಂತ್ಕೊಂಡು ಎಕ್ಸಾಂಪಲ್ ಒಂದು ಪೆನ್ಸಿಲ್ ಸ್ಕೆಚ್ ತಗೊಳ್ಳೋಣ ಅಂತಿರ್ತಾರ ಸಣ್ಣದಾಗಿ, ಅದೇನು ಹೊಟ್ಟಿಗೆ ಹಾಕ್ತಿರ್ತೀನಿ. ನಾ ಹೇಳ್ತೀನಿ, ಈ ಜಾಬಿನ ಜೊತೆಗೆ ಏನಾದ್ರು ನೀವು ಸ್ಯಾಟರ್ಡೆ ಒಂದು ದಿವಸ ಕುಂಡ್ರು, ಸಂಡೇ ಎಲ್ಲ ಅಡ್ಡಾಡಕ್ ಹೋಗಿ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಸ್ಯಾಟರ್ಡೆ ಒಂದು ದಿವಸ ಕುಂತಿ ಯಾವುದೋ ಒಂದು ಪೇಂಟಿಂಗ್ ಅಥವಾ ಸ್ಕೆಚ್ ಏನೋ ಮಾಡಿ ಸೆಲ್ ಮಾಡಿದಂದ್ರ ಸೈಡ್ ಇನ್ಕಮ್ ಆಗ್ತೈತಿ. ಸೊ ಪ್ಯಾಷನ್ ಇಂಪಾರ್ಟೆಂಟ್ ಐತಿ. ಆಮೇಲೆ ನೀವು ಹಾಡಿನ ಬಗ್ಗೆ ಮಾತಾಡ್ತಿದ್ವಿ. ಹಾಡುದು ಮ್ಯೂಸಿಕ್ ಎಲ್ಲ ಬಹಳ ಇಂಪಾರ್ಟೆಂಟ್ ಆಗೈತಿ. ಏನೋ ಒಂದು ಏರಿಯಾದಾಗ ಒಂದು ಫಂಕ್ಷನ್ ನಡೆದೈತಿ, ಏನೋ ಮೈಂಡ್ ರಿಲ್ಯಾಕ್ಸ್ ಇರ್ತೈತಿ. ಸ್ಕಿಲ್ಸ್ ಇರಬೇಕು, ಅದನ್ನ ಬಿಡಬಾರ್ದು. ಸೊ ಇಂಪಾರ್ಟೆನ್ಸ್ ಎಷ್ಟು ಕೊಡಬೇಕು, ಎಜುಕೇಶನ್ಗೂ ಕೊಡಬೇಕು, ಈ ಕಡೆ ಇದಕ್ಕೂ ಕೊಡಬೇಕು. ಬಹಳ ಮಂದಿ ನೋಡಿನ ಇದೇನು ಪೇಂಟಿಂಗ್ ಇದೇನು ಹೊಟ್ಟೆ ಕೊಡ್ತೈತೆ ನಿನಗೆ, ಅದಿರಬಾರ್ದು. ಆಲ್ ರೌಂಡರ್ ಇರ್ಬೇಕ್ರಿ. ಯಾಕೆ ಈಗ ನೀ ಆಲ್ ರೌಂಡರ್ ಇದ್ದಿದ್ರೆ ಅವಕಾಶ ರಗಡ್ ಇರ್ತಾವ. ಸೊ ಅದಕ್ಕೆ ನಂದು ಉದ್ದೇಶ ಏನಪ್ಪಾ ಅಂದ್ರೆ ಇಲ್ಲಿ ಹೇಳ್ಬೇಕಂದ್ರ ಪಾಲಕರಿಗೆ ಆದಷ್ಟು ಮಕ್ಳು ಏನ್ ಇಂಟ್ರೆಸ್ಟ್ ಇಲ್ಲ ಅದನ್ನು ಒಂದ್ ದಂಡಿಗಿಡ್ರಿ. ಆದ್ರೆ ಅವ್ರಿಗೆ ತಿಳಿಸಿ ಹೇಳ್ರಿ ಎಷ್ಟು ಪ್ರಿಯಾರಿಟಿ ಇರ್ಬೇಕಪ್ಪ, ಮ್ಯೂಸಿಕ್ ಗೆ ಎಷ್ಟು ಪ್ರಿಯಾರಿಟಿ ಕೊಡ್ತೀವಿ, ಅದು ನಿನ್ ಸೈಡ್ ಇನ್ಕಮ್ ಕೊಡ್ತೈತಿ, ಮೇನ್ ಇನ್ಕಮ್ ಅಲ್ಲ. ಮೇನ್ ಇನ್ಕಮ್ ಕೊಡೋದಕ್ಕೆ ನೀ ಎಷ್ಟ್ರ ಮಟ್ಟಿಗೆ ದುಡಿಬೇಕು ಅದ್ರ ಬಗ್ಗೆ ಮಾತಾಡಿದ್ರೆ ಮುಂದೊಂದ್ ದಿನ ಏನೋ ಸೈಡ್ ಇನ್ಕಮ್ ಕೊಡ್ತೈತಿ. ನನ್ನ ಹುಡುಗರು ಸ್ಟೂಡೆಂಟ್ಸ್ ಅದಾರ, ಈಗ ಕೆಲವೊಂದು ಜನ ಕಂಪ್ನಿ ಒಳಗೆ ವರ್ಕ್ ಮಾಡ್ತಾರೆ. ಅವ್ರು ಆರ್ಡರ್ ಹಿಡಿತಾರೆ, ಆನ್ಲೈನ್ ಆರ್ಡರ್ ಹಿಡಿತಾರೆ. ಪೆನ್ಸಿಲ್ ಸ್ಕೆಚ್ ಯೂಸ್ ಮಾಡಿ ಬರ್ತ್ಡೇ ಗಿಫ್ಟ್, ಆ ಗಿಫ್ಟ್, ಈ ಗಿಫ್ಟ್
ಅವ್ರು ಸಾಕು 200-300 ಬಂದ್ರೆ ಸಾಕು. 100 ರೂಪಾಯಿ ಮ್ಯಾಕ್ಸಿಮಮ್ ಅವ್ರ ಪೆನ್ಸಿಲ್ ರಬ್ಬರ್ ಖರ್ಚು ಮಾಡಿದ್ರು ಒಂದ್ 300-400 ರೂಪಾಯಿ ಮಾರಿದ್ರೆ 200 ರೂಪಾಯಿ ಇನ್ಕಮ್ ಸಾಕು. ವಾರದಾಗ ಒಂದ್ ದಿವ್ಸ ಮನ್ಯಾಗ ಕುಂತ್ಕೊಂಡು 1 ತಾಸು 1.5 ತಾಸು ಕುಂತ 200 ರೂಪಾಯಿ ಗಳಿಸ್ತಾರೆ. ಇರ್ಬೇಕಿಂತ ಈ ಇನ್ನೊಂದಷ್ಟು ಸ್ಟೂಡೆಂಟ್ಸ್ ಇರ್ತಾರಮ್ಮ, ಹೆಂಗ ಬರೇ ಬುಕ್ ವರ್ಮ್ಸ್ ಹೊರಗಿಂದ ಏನಾದ್ರು ಮೆಣಸಿನಕಾಯಿ ಬೀನ್ಸ್ ಇಟ್ರೆ ಗೊತ್ತಾಗೋದಿಲ್ಲ ಯಾವ್ದು ಮೆಣಸಿನಕಾಯಿ ಯಾವ್ದು ಬೀನ್ಸ್. ಬಟ್ ಏನ ಬುಕ್ ವರ್ಮ್ಸ್ ಇರ್ತಾರ, 100 ತೋತಾರ ಮಾರ್ಕ್ಸ್ ಎಕ್ಸಾಮ್ದಾಗ. ಬಟ್ ಹೊರಗಿನ ನಾಲೆಜ್ ಇರೋದಿಲ್ಲ, ಬೇಡ ಅವ್ರಿಗೆ ಬೇಸಿಕ್ ಸ್ಕಿಲ್ಸ್ ಇರೋದಿಲ್ಲ. ಸೊ ಈಗ ನಾರ್ಮಲಿ ಒಂದವ್ರಿಗೆ ಕಂಪ್ನಿ ಒಳಗೆ ಜಾಬ್ ಸಿಕ್ಕರು ಒಂದು ಕೇಸ್ ಸ್ಟಡಿ ಕೊಟ್ಟರೆ ಅದನ್ನ ಬ್ರೇಕ್ ಮಾಡೋ ಕೆಪಾಸಿಟಿ ಅವ್ರಿಗೆ ಇರೋದಿಲ್ಲ. ಸೊ ಈಗ ನೀವು ರಗಡ್ ಮಂದಿಗೆ ಜಾಬ್ ಪ್ಲೇಸ್ಮೆಂಟ್ ಮಾಡಿರ್ತೀರಿ, ನಿಮ್ ಕಡೆನೂ ಕೆಲ್ಸಕ್ಕೆ ಇಟ್ಕೊಂಡಿರ್ತಿರಲ್ಲ, ಪರ್ಸೆಂಟೇಜ್ ಮೇಲೆ ಪ್ರಿಫರೆನ್ಸ್ ಜಾಸ್ತಿ ಕೊಡ್ತಿರೋ ಬೇಡ ಅವ್ರಿಗೆ ಸ್ಕಿಲ್ಸ್ ಅವರು ಕೇಸ್ ಹ್ಯಾಂಡಲ್ ಮಾಡೋದ್ರ ಮೇಲೆ ಇದು ಜಾಬ್ ಜಾಸ್ತಿ ಪ್ರಿಫರ್ ಮಾಡ್ತೀರಾ? ಓಕೆ, ಈಗ ತುಂಬಾ ಬಹಳ ಇಂಪಾರ್ಟೆಂಟ್ ಇದು. ಪರ್ಸೆಂಟೇಜ್ ಅನ್ನೋದು ಮ್ಯಾಟರ್ ಆಗುದಿಲ್ಲ ಅನ್ನಕ್ ಬರಲ್ಲ. ಬಟ್ ಪರ್ಸೆಂಟೇಜ್ ಗಿಂತ ಅವ್ರಿಗೆ ಜನರಲ್ ನಾಲೆಜ್ ಎಟ್ ಐತಿ, ಯಾವ್ದೋ ಒಂದು ಸಿಚುವೇಶನ್ ಬಂದಾಗ ಅದನ್ನ ಹೆಂಗ್ ಟ್ಯಾಕಲ್ ಮಾಡ್ತಾರೋ. ನಮ್ ಕಡೆ ಬರ್ತಕ್ಕಂಥ ಮ್ಯಾಕ್ಸಿಮಮ್ ರೂರಲ್ ಹುಡುಗರು ಬರ್ತಾರೋ, ರೂರಲ್ ಏರಿಯಾದಿಂದ. ಸೊ ತಲಿ ಬಹಳ ಶಾರ್ಪ್ ಇರ್ತಿತ್ತವ್ರು, ಒಂದ್ ಸ್ವಲ್ಪ ಏನ್ರ ಹಿಡಿದು ಕೊಟ್ಟು ಬಿಟ್ರೆ ಸಾಕು ಅದನ್ನ ಟ್ರ್ಯಾಕ್ ಮಾಡ್ತಾರ. ಸೊ ಇಲ್ಲಿ ಪರ್ಸೆಂಟೇಜ್ ಮಾರ್ಕ್ಸ್ ಅನ್ನೋದು ಒಂದು ಜಸ್ಟ್ ನಂಬರ್, ಅದೊಂದು ಪಾಸ್ ಎಲಿಜಿಬಲ್ ಅದ ಅನ್ನೋಕೊಂದು ನಂಬರ್ ಅಂತ ಅನ್ನಕ್ ಬರಂಗಿಲ್ಲ. ಬಟ್ ಅವನದು ಕೆಪಾಸಿಟಿ ಅದು. ಈಗ ಮೆಂಟಲಿ ಅವನ್ ಅಷ್ಟ್ IQ ಲೆವೆಲ್ ಅಷ್ಟ ಐತಿ, ಅಷ್ಟ ಅವ್ನ್ ಗ್ರಾಬ್ ಮಾಡಕ್ ಆಗೈತಿ. ಫಾರ್ ಎಕ್ಸಾಂಪಲ್, ಈಗ ನಿನಗ ಒಂದು ನದಿ ಒಳಗ ಒಂದು 3-4 ಜನರಿಗೆ ಬಿಟ್ವಿ ಮೀನಾ ಹಿಡಿ ಅಂತೇಳಿ, ಎಲ್ಲಾರು 50 ಮೀನಾ ಹಿಡಿಯನಾಕ್ ಬರಲ್ಲ. ಒಬ್ಬೊಂದು ಸ್ಕಿಲ್ ಜಾಸ್ತಿ ಇರ್ತೈತಿ, ಪಟ್ನ ಹೋಗಿ ಎಲ್ಲೆಲ್ಲಿ ಗಾಳ ಎಲ್ಲಿ ಮೀನ್ ಜಾಸ್ತಿ ಸಿಗ್ತಾವು ಹಾಕ್ತಾನೆ, ಎಬಿಸ್ಕೊಂಡ್ ಬರ್ತಾನೆ. ಇನ್ನೊಬ್ಬ ನಾಲೆಜ್ ಕಡಿಮೆ ಇರ್ತೈತಿ, ಮೀನ್ ಹೆಂಗ್ ಹಿಡಿಬೇಕಂಗ್ ಬರ್ತೈತಿ, ನಾಲೆಜ್ ಕಡಿಮೆ ಇರ್ತೈತಿ. ಸೊ ಇವೆಲ್ಲ ಒಂದ್ ಸ್ವಲ್ಪ ಮ್ಯಾಟರ್ ಆಗ್ತಾವ. ಸೊ ಎಲ್ಲರಿಗೂ ಪರ್ಸೆಂಟೇಜ್ ಮೇಲೆ ಅಳ್ಯಾಕ್ ಬರಂಗಿಲ್ಲ. ಪರ್ಸೆಂಟೇಜ್ ಮ್ಯಾಟರ್ ಆಗ್ತೈತಿ, ಆದ್ರೆ ಅಳ್ಯಾಕ್ ಬರಂಗಿಲ್ಲ. ಅವ್ರ ಈಗಿಂದ ಜಮಾನ ನೋಡ್ರೆ ಸ್ಕಿಲ್ಸ್ ಬಾಳ್ ಬೇಕಂತ ನನ್ನ ಸ್ಕಿಲ್ಸ್ ಇದು ತುಂಬಾ ಇಂಪಾರ್ಟೆಂಟ್. ನಮ್ದು ಅರ್ಧ ಕೆಲ್ಸ ಕೆಡಾತಿದ್ದ ಅದ್ರ ಸಲುವಾಗಿ ಏನಂತಂದ್ರೆ ನಾವು ಎಲ್ಲಾ ಫೋಕಸ್ ಮಾಡೋದು ಮಾರ್ಕ್ಸ್ ಮೇಲೆ. ಬುಕ್ ಹಿಡೀರಿ, ಬೈಪಟ್ ಹಾಕ್ರಿ, ಎಕ್ಸಾಮ್ ಬರೀರಿ, ಬರೀ ಎಕ್ಸಾಮ್ ಮುಗಿದ್ ನೆಕ್ಸ್ಟ್ ಡೇ ನೀ ಏನ್ರ ಕೇಳೋ ಕ್ವಶನ್ ಹೇಳ್ತಾರ, ನಿನ್ನೆ ಎಕ್ಸಾಮ್ ಮುಗಿದ್ರಿ ಸರ್. ಅದಕ್ಕಾಗಿ ಏನು ಇದು, ಯಾಕಂದ್ರೆ ಈಗ ನಾವು ರಗಡ್ ಕಡೆ ನೋಡಿರ್ತೀವಿ ಪ್ರಾಕ್ಟಿಕಲ್ ಆಗಿ, ಬೇಡ ಈಗ ಕೋಲ್ಗೇಟ್ ಕಂಪನಿ ತಗೋಬಹುದು, ಸೇಲ್ಸ್ ಜಾಸ್ತಿ ಆಗತ್ತಿಲ್ಲ, ನಾವು ಹೆಂಗ್ ಸೇಲ್ಸ್ ಮಾಡ್ಬೇಕಂದ್ರೆ ಎಷ್ಟು ಜನ ಅಲ್ಲಿ ಮ್ಯಾನೇಜರ್ಸ್ ಆಗಿರ್ಬೋದು, ಹೆಡ್ಗಳಾಗಿರ್ಬೋದು, ಎಲ್ಲಾರು ಹೈಲಿ ಕ್ವಾಲಿಫೈಡ್ ಇದ್ದವ್ರು ಇದ್ರೆ 100 ಮಂದಿ 100 ಪಾಯಿಂಟ್ ಕೊಟ್ರೆ ಯಾವ್ದು ವ್ಯಾಲಿಡ್ ಪಾಯಿಂಟ್ ಅನಿಸ್ತಿಲ್ಲ. ಬಟ್ ಅಲ್ಲಿ ಇದ್ದಾರ ಒಬ್ರ ಸಿಂಪಲ್ ಆಗಿ ಹೇಳಿ ಅಂದ್ರೆ ಹೆಂಗ ಕ್ಯಾಪ್ ಸೈಜ್ ದೊಡ್ಡ ಮಾಡ್ರಿ, ಅದ್ರ ಪೇಸ್ಟ್ ಇಷ್ಟ ಹಚ್ಕೋ ಮನುಷ್ಯ ಜಾಸ್ತಿ ಹಚ್ಕೋತಾನ, ಜಾಸ್ತಿ ಬಿತ್ಪಾತ್ ಯಾರು ವಾಪಸ್ ಟ್ಯೂಬ್ ಹಾಕಲ್ಲ, ಯೂಸ್ ಮಾಡ್ತಾರ. ಸೊ ಲಘು ಕಾಲಿದ ಮತ್ ಲಘು ತಗೋತಾರ ಮನುಷ್ಯ. ಕಂಪನಿ ಎಕ್ಸಾಂಪಲ್ ಸ್ಮಾಲ್ ಸ್ಕಿಲ್ಸ್ ಹೈಲೈಟೆಡ್ ಆಗ್ಬಿಡ್ತಾವ. 2020 ಒಂದು ಎಕ್ಸಾಂಪಲ್ ಇನ್ಸ್ಟಾಗ್ರಾಮ್ ನಾಗ ನೋಡತ್ತಿದ್ದೆ, 2020 ಹೆಸರು ಹೆಂಗ್ ಫೇಮಸ್ ಮಾಡ್ರು ಅಂತೇಳಿ. ಸೊ ಇರ್ತಾವ ಸ್ಕಿಲ್ ಬಹಳ ಇಂಪಾರ್ಟೆಂಟ್ ಆಗೈತಿ. ನಿನ್ ಮಾರ್ಕ್ಸ್ ಕಾರ್ಡ್ನ್ಯಾಗ ಮಾರ್ಕ್ಸ್ ಐತಿ, ಬಟ್ ಅದನ್ನ ಇಂಪ್ಲಿಮೆಂಟೇಶನ್ ಬಂದಾಗ ನಿಂಗ್ ಮಾಡಕ್ ಆಗತ್ತಿಲ್ಲ, ಯಾರ ಜೊತೆ ಹೆಂಗ್ ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಏನೋ ಒಂದು ಪ್ರಾಡಕ್ಟ್ ಕೊಟ್ಟಾಗ ಈಗ ನೋಡಿ ಮಾರ್ಕ್ಸ್ ಕಡಿಮೆ ಇರ್ಬೋದು, ಯಾವ್ದೋ ಒಂದು ಪೆನ್ ಕೊಟ್ಟು ಮಾರ್ಕೊಂಡ್ ಬಂದ್ರ ಒಬ್ಬೊಬ್ರ ಕಡೆ ಹೆಂಗಿರ್ತೈತಿ ಅಂದ್ರೆ ಸಿಕ್ಕಾಪಟ್ಟೆ ಮಾತಿನ ಚಾತುರ್ಯತೆ ಇರ್ತೈತಿ, ಹೋಗಿ ಮಾರ್ಕೊಂಡ್ ಬರ್ತಾರ. ಅದ್ ಕೆಲವರು ಸಿಕ್ಕಾಪಟ್ಟೆ ಶಾನೆ ಇರ್ತಾರೆ, ಬಟ್ ಅವ್ರಿಗೆ ಹೆಸಿಟೇಷನ್, ನಾ ಹೋಗಿ ಅವ್ಗೆ ನಂದು ಇಷ್ಟೆಲ್ಲಾ ಮಾರ್ಕ್ಸ್ ಐತಿ, ಒಂದ್ ಪೆನ್ ಮಾರಬೇಕ, ಹೆಂಗ್ ಮಾತಾಡ್ಬೇಕು. ಸೊ ಹಿಂಗಿರ್ತಾವ. ಕಮ್ಯುನಿಕೇಶನ್ ಸ್ಕಿಲ್ಸ್ ಮ್ಯಾಟರ್ ಬಾಳ ಆಕೈತಿ. ಈಗ ಕಮ್ಯುನಿಕೇಶನ್ ಸ್ಕಿಲ್ ಅಂತೂ ಸಿಕ್ಕಾಪಟ್ಟೆ ಸರ್ವೈವ್ ಆಗ್ಬೇಕಂದ್ರೆ ಕಮ್ಯುನಿಕೇಶನ್ಸ್ ಬೇಕೇ ಬೇಕು. ಕಮ್ಯುನಿಕೇಶನ್ ಇಂಪಾರ್ಟೆಂಟ್ ಆಗ್ತೈತಿ. ಆ ಕಮ್ಯುನಿಕೇಶನ್ ಒಳಗೆ ಇಂಗ್ಲಿಷ್ ಬಹಳ ಇಂಪಾರ್ಟೆಂಟ್ ಆಗ್ತೈತಿ. ಯಾಕಂದ್ರೆ ನೀವು ನೋಡಿರ್ಬೋದು, ಮುಂಚೆ ಎಲ್ಲಾ ನಡೀತಿತ್ತು, ಎಲ್ಲಾ ಲೋಕಲ್ ಜಾಬ್ ಇದ್ದು ಎಲ್ಲ ಇದ್ದು. ಈಗ ಹೆಂಗಾಗಿ ಬಿಟ್ಟದಂದ್ರೆ ಎಲ್ಲಾ ಕನ್ನಡ ಬಂದ್ರು ಕನ್ನಡ ಮಾತಾಡೋರ್ಲಿ, ಯಾವ ಸ್ಟೇಟ್ ಒಳಗೆ ಹೋದ್ರು ಕನ್ನಡ ಮಾತಾಡಲ್ಲ, ಮರಾಠಿದವ್ರು ಮರಾಠಿ ಮಾತಾಡಲ್ಲ. ಭಾಷೆ ಮೇಲೆ ಅವ್ರಿಗೆ ಅಸಹ್ಯ ಅಂತ ಅನ್ನಕ್ ತಪ್ಪಾಕೈತಿ. ಏನೋ ಇಂಗ್ಲಿಷ್ ಮಾತಾಡ್ಬೇಕು, ಇಂಗ್ಲಿಷ್ ಅಂದ್ರೆ ಎಲ್ಲಾರು ಅನ್ಬೋದು, ಕನ್ನಡ ಹೋಗಿ ಅದನ್ನ ಕನ್ನಡ ಅನ್ನೋದು ಎಲ್ಲಾ ನಡೆದವ. ಬಟ್ ಏನು ಭಾಷೆ ಇಂಗ್ಲಿಷ್ ಕಮ್ಯುನಿಕೇಶನ್, ನಾ ಏನ್ ಹೇಳ್ತೀನಿ, ನಮ್ಮ ಭಾಷೆ ಮೇಲೆ ನಮಗೆ ಅಭಿಮಾನ ಇರಬೇಕು. ಭಾಷೆಗಳನ್ನ ಕಲಿತ್ರೆ ಏನಾಗ್ತೈತಿ, ಉದ್ಯೋಗ ಅವಕಾಶ ಜಾಸ್ತಿ ಆಗ್ತಾವ. ಈ ಸ್ಪೆಷಲಿ ಇಂಗ್ಲಿಷ್ ಅನ್ನೋದು ಈಗ ಹೆಂಗ್ ಆಗ್ಬಿಟ್ಟೈತೆ ಅಂದ್ರೆ ಹೇಳ್ಬಿಡ್ತೀನಿ ಯಾಕೆ ಇಂಗ್ಲಿಷ್ ಬೇಕು ಅಂತ ಹೇಳಿ. ನಮ್ಮ ಭಾರತದಾಗ ನಾವು ಬಹಳ ಖುಷಿ ಪಡ್ಬೇಕು. ಏನಪ್ಪಾ ಅಂದ್ರ ಯುವಕರ ಸಂಖ್ಯೆ ಜಾಸ್ತಿ ಐತಿ. ನೀವು ಹೊರಗಡೆ ಹೋದ್ರ ಫಾರಿನ್ ಎಲ್ಲ ಸಿಕ್ಕಾಪಟ್ಟೆ ಕಡಿಮೆ ಅದಾವು. ಅವ್ರಿಗೆ ಏನ್ ನೌಕರಸ್ಥರು ಬೇಕಂದ್ರೆ ಹುಡ್ಕೊಂಡ್ ಬರ್ತಾರ ಭಾರತಕ್ಕ. ಕಂಪ್ನಿ ಬೆಂಗಳೂರಾಗ ಹೋಗಿ ನೋಡಿ ಸಿಕ್ಕಾಪಟ್ಟೆ ಅವರು ಪ್ರೊಸೆಸ್ ಮಾಡೋರೆಲ್ಲ ಇಂಡಿಯನ್ಸ್. ಸೊ ಹೈರಿಂಗ್ ಮಾಡ್ತಾರೆ. ಅವ್ರ ಪ್ರೊಸೆಸಿಂಗ್ ನಾವು ವರ್ಕ್ ಮಾಡ್ಬೇಕಂದ್ರೆ, ಅವ್ರ ಕ್ಲೈಂಟ್ಸ್ ಜೊತೆ ವರ್ಕ್ ಮಾಡ್ಬೇಕಂದ್ರೆ ಅವ್ರು ನಮ್ಮ ಭಾಷೆ ಕಲಿಯಂಗಿಲ್ಲ, ಸ್ಯಾಲರಿ ಕೊಡ್ತಾರ ಮತ್ತೆ ಅವ್ರ ಭಾಷೆ ಕಲಿ, ಅವ್ರ ಬಾಸ್ ಹಾಕಾರಲ್ಲ. ಸೊ ಅದಕ್ಕೆ ನಾ ಏನು 9 ರಿಂದ 6 ಗಂಟೆ ಮಟ್ಟ ಅವ್ರ ಕೆಲಸ ಮಾಡಕ್ ಇಂಗ್ಲಿಷ್ ಕಲೀರಿ. ಹೊರಗಡೆ ಬಂದ್ಮೇಲೆ ನಮ್ದು ಲ್ಯಾಂಗ್ವೇಜ್, ನಮ್ ಕಲ್ಚರ್, ಹೊರಗ್ ಬಂದಿದ್ ಕನ್ನಡ ಮಾತಾಡ್ಬೇಕು. ಕಂಪೌಂಡ್ ಬಿಟ್ಟು ಹೊರಗ್ ಬಂದ್ವಿ, ಅಡ್ಡಾಡತಿ ಮಾರ್ಕೆಟ್ ಅಟ್ಮಾಸ್ಫಿಯರ್, ವರ್ಕಿಂಗ್ ಅಟ್ಮಾಸ್ಫಿಯರ್ ಬಿಟ್ಟು ಹೊರಗೆ ಕನ್ನಡ ಅದೇ ನಮ್ದು. ಸೊ ಸ್ಕಿಲ್ ಸೆಟ್ಸ್ ಒಳಗೆ ಇದು ಕಮ್ಯುನಿಕೇಶನ್ ಏನಂತಲ್ಲ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗಿದೆ. ಇಂಗ್ಲಿಷ್ ಇರ್ಬೋದು, ಬೇರೆದೇ ಇರ್ಬೋದು, ಹೆಂಗ್ ಮಾತಾಡ್ತೀರಿ, ಹೆಂಗ್ ಕನ್ವೆ ಮಾಡ್ತೀರಿ, ಇದು ಮಾತ್ರ ಬಾಳ್ತೀವಿ.
ಆಮೇಲೆ ಈಗ ಇನ್ನೊಂದಷ್ಟು ಮಂದಿ ಹುಡುಗರು ನನ್ನ ಸರೌಂಡಿಂಗ್ ನೋಡಿರ್ತೇನೆ ನಾನು. ಈಗ BA ಮಾಡ್ತಿರ್ತಾರ ತಿಟ್ಕೊಂಡ, BA ಮಾಡ್ತಾರ, ಅವ್ರಿಗೆ ಗೊತ್ತಿರ್ತೈತಿ BA ನನ್ನ ಕಡೆ ಆಗಲ್ಪ ಅಂತ. ಫ್ಯಾಮಿಲಿ ಫೋರ್ಸ್ ಮಾಡ್ತಾರ, ಫ್ರೆಂಡ್ಸ್ ಎಲ್ಲಾರು BA ಮಾಡತ್ತಾರ, ನಾನು BA ಮಾಡ್ಬೇಕು, BA ಮಾಡ್ರ ಒಂದು ಡಿಗ್ನಿಟಿ ಇರ್ತೈತಿ ಅಂತ BA ಮಾಡ್ತಾರ. BAದಾಗೂ ಫೇಲ್ ಹಾಕೊಂತ ಬರ್ತಾರ. ಓದ್ಬೇಕು ಅನ್ನೋ ಟೆಂಡೆನ್ಸಿ ಅವ್ರಿಗೆ ಇರ್ತೈತಿ, ಓದ್ತಾರ, ಬಟ್ ಬ್ಯಾಡ್ ಲಕ್ ಅವ್ರಿಗೆ ಓದಿದ್ ತಲೆಗೆ ಹೋಗ್ತಿರೋದಿಲ್ಲ. ಪದೇ ಪದೇ ಎಡಿ ಬೀಳ್ತಿರ್ತಾರ. ಅದನ್ನ ಅಲ್ಲೇ ಡ್ರಾಪ್ ಔಟ್ ಮಾಡಿ ಹೊರಗಡೆ ಬಂದ್ ಅವ್ರಿಗೆ ಈಸಿ ಆಗೋದು ಬೇಡ. ಅವ್ರಿಗೆ ಇಂಟ್ರೆಸ್ಟ್ ಇದ್ದದ್ದು ಫೀಲ್ಡ್ ಒಳಗೆ ಹೋಗಿ ಅವ್ರ ಕರಿಯರ್ ಮತ್ ರೀಸ್ಟಾರ್ಟ್ ಮಾಡೋದ ಚಲೋ ಅನ್ಸುತ್ತ ಬೇಡ. ಎಟ್ಟ ಕಷ್ಟ ಆಗ್ಲಿ ಇದ್ರಾಗ ಮಾಡ್ಕೋಬೇಕಪ್ಪ, ಜಸ್ಟ್ ಪಾಸ್ ಆಗಲ್ನಾಕ 7 ಬೇಡ 8 ವರ್ಷ ಆಗಲಿ ಡಿಗ್ರಿ ನಂದ, ಇದ್ರಾಗ ಮುಗ್ಸುನು ಅಂತ ಹಂಗೂ ಇರ್ತಾರ ಮೈಂಡ್ ಸೆಟ್. ಸೊ ಹುಡುಗರಿಗೆ ಏನ್ ಹೇಳ್ಬೇಕ ಇದಕ್ಕೆ? ಓಕೆ, ಇಂಟ್ರೆಸ್ಟ್ ಬಹಳ ಇಂಪಾರ್ಟೆಂಟ್ ಆಗ್ತೈತಿ. ನೀ ಹೇಳ್ದಂಗ ನಂಗೆ ಇಂಟ್ರೆಸ್ಟ್ ಐತೆ ಇಲ್ಲ ಅನ್ನೋದು ಅದ್ರ ಬೇಸ್ ಮೇಲೆ ನಾವು ಡಿಸೈಡ್ ಮಾಡ್ಬೇಕು ನಂಗೆ ಆಗುತ್ತೋ ಇಲ್ಲ ಅಂತ ಹೇಳಿ. ಆಮೇಲೆ ಕಂಟಿನ್ಯೂ ಮಾಡೋದಿದ್ರು ಮಾಡ್ಬೇಕು, ಇಲ್ಲ ಅಂದ್ರೆ ಅಲ್ಲಿಗೆ ಚಾಪ್ಟರ್ ಒಂದು ಪ್ರಯತ್ನ ಪಟ್ಟಿಗೆ ಏನಾದ್ರು ಮಾಡ್ಬೋದು. ಸೊ ಫಸ್ಟಿಗೆ ದೋಸ್ತರು ಏನ್ ಹೇಳ್ತಾರೋ, ದೋಸ್ತರು ಏನ್ ಹೇಳ್ತಾರೋ ಬೇಡ. ದೋಸ್ತರು 100 ಹೇಳ್ತಾರ. ಈಗ ಒಬ್ಬ ಶಾಣೆ ಬಾಳ ಇರ್ತಾನ, ಅವ MBBS ಮಾಡೋಕ್ ಮಾಡಿರ್ತಾನ. ಇನ್ನೊಬ್ಬ ಹೆಂಗಿರ್ತಾನ ಅಂದ್ರೆ ಶಾಣೆ ಇರಂಗಿಲ್ಲ ಅಂತಲ್ಲ, ಅವ್ರ ಮುಂಚೆಯಿಂದ ನಾವು ದಡ್ಡ ಅನ್ಕೊಂಡು ದಡ್ಡ ಅನ್ನೋದು ಕೊಂಡಿಸ್ಬಿಟ್ಟಿರ್ತಾನ, ವೀಕ್ ಆಗಿಬಿಟ್ಟಿರ್ತಾನ, ಮೆಂಟಲಿ ಡೌನ್ ಆಗಿರ್ತಾನ. ಇವ್ MBBS ಮಾಡೋದ್ ದೋಸ್ತ್, ನಾ MBBS ಮಾಡತ್ತೀನಿ, ನೀನು MBBS ಮಾಡ್ಬೇಕು, ಕೆಲ್ಸ ನಟಿಂಗಿಲ್ಲ. ನೀವು 10ನೇ ಮಟ್ಟ ಕೂಡಿ ಬಂದ್ರಪ್ಪ, ಒಂದ ಸ್ಟ್ರೀಮ್ ಇತ್ತು ಒಂದ್ ಮಾಡಿರಿ. ಈಗ PUC ಮಾಡಿ ನೀವು MBBS ಮಾಡೋದ ನಾವ ಜಲ್ದಿ ಗ್ರಾಬ್ ಮಾಡ್ಕೊಳತ್, ನಿಮ್ ಗ್ರಾಬಿಂಗ್ ಕೆಪಾಸಿಟಿ ಕಡಿಮೆ ಇಟ್ಕೊಂಡಾನ. ಈ ಸ್ಪೀಡ್ ಅವ್ರು ಹೆಂಗ್ ಇಟ್ಕೋತಾರ ಅದ್ರ ಮೇಲೆ ಇರ್ತೈತಿ. ಸೊ ಗ್ರಾಬಿಂಗ್ ಕೆಪಾಸಿಟಿ ಒಂದು ಕಡಿಮೆ ಐತಿ, ಅವ್ನು ಜಾಸ್ತಿ ಐತಿ ಅಂದಾಗ ಅವ್ನು MBBS ಮಾಡ್ತಾನಂತ ಇವ್ ಮಾಡೋದಲ್ಲ. ಅಥವಾ MBBS ಮಾಡೋ ಯಾವ ಬಂದ್ ಕೇಸ್ ಇಲ್ಲೇ ಬಿಟ್ಟು ಬಿಡ ಅದನ್ನೇನು ಮಾಡ್ತೀವಿ ಅಂದಾಗ ಹಿಂಗ್ ಬಿಟ್ಟು ಬಿಡೋದಲ್ಲ. ನನಗೆ ಕೆಪಾಸಿಟಿ ಐತೆ, ನಾ ಮಾಡೇತಿ ಯಾವ ಏನ್ರ ಹೇಳಿ, ನನಗೆ ಆಗುದಿಲ್ಲ ಕೈ ಮುಗಿದ ಕೇಸ್ ಮತ್ ಏನ್ರ ಐತಾ ನೋಡು. ಸೊ ಒಂದೇನಾದ್ರೆ ಡಿಮೋಟಿವೇಟ್ ಆಗೋರು ಸಿಕ್ಕಾಪಟ್ಟೆ ಅವಕಾಶ ಅದಾವ. ಮತ್ತೊಮ್ಮೆ ಈಗ ಪೇರೆಂಟ್ಸ್ಗಳು ಬಹಳ ಮೇಜರ್ ರೋಲ್ ಪ್ಲೇ ಮಾಡ್ತಾರ ಹುಡುಗರ ಕರಿಯರ್ ಒಳಗ. ಈಗ ಎಷ್ಟ ಓಕೆ 10th ಮಟ್ಟ ಕೈ ಹಿಡಿದ್ಕೊ ಸ್ಕೂಲಿಗೆ ಬರ್ತಾರ, PUC ಮಟ್ಟ ಬರ್ತಾರ, ಓಕೆ ಫೈನ್. ಡಿಗ್ರಿಗೆ ಬಂದ ಮೇಲೆ ಒಂದಷ್ಟ ಹುಡುಗರಿಗೆ ಫ್ರೀಡಮ್ ಕೊಡಲ್ಲ. ಬೇಡ ನೀ ಇದನ್ನ ಮಾಡ್ಬೇಕ, ನಿನ್ಗ ಅರ್ಥ ಆಗೋದಿಲ್ಲ, ನೀನ್ ಯಾವ್ದ್ರ ಏನ್ ಹಿಂದ್ ಬಿದ್ರೆ ನಾವ್ ಇರ್ತೀವಲ್ಲ ನಾವ ರೀಸನ್ ಅದಕ್ಕ. ಅವ್ರನ್ನ ಹೆಂಗ ಒಂಥರ ಅಲ್ಲಿ ಪ್ಯಾಂಪರ್ಡ್ ಮಾಡ್ಬಿಡ್ತಾರ, ನೀ ಹಿಂಗೆ ಇರ್ಬೇಕು, ಇದನ್ನ ಮಾಡ್ಬೇಕ, ಇಷ್ಟ ನಿನ್ ಜೀವನ ಇಷ್ಟ ಚೌಕ್ ಬಾವಿ ಒಳಗೆ ಇರ್ಬೇಕ ಒಂಥರ. ಏನ ಪೇರೆಂಟ್ಸ್ ಒಂದ್ ಭಯ ಇರ್ತೈತಿ, ಹೊರಗ್ ಹೋದ್ರೆ ಏನ್ ಹಾಕಿತ್ತು ಹುಡುಗ, ಹೊರಗಿನ ಎನ್ವೈರನ್ಮೆಂಟ್ ಗೆ ಅವ್ನು ಕುಗ್ತಾನು. ಸೊ ಫಸ್ಟ್ ಹುಡುಗರ್ನ ಒಂದ್ ಟೈಪ್ ಡಿಮೋಟಿವ್ ಮಾಡೋದು ಪೇರೆಂಟ್ಸ್. ಯಾಕಂದ್ರ ಅವ್ರ ಅಪಾರ ಪ್ರೀತಿ ಕಾಳಜಿ ಅವ್ರನ್ನ ಕಟ್ ಹಾಕ್ತೈತಿ ಅಂತ ನನಗ ವೈಯಕ್ತಿಕವಾಗಿ ಅನಿಸ್ತೈತಿ. ಈಗ ಹುಡುಗರ್ಗ ಅದ್ ಕೆಪಾಸಿಟಿ ಇರ್ತೈತಿ, ಏನಾದ್ರು 1-2 ಸತ ಸೋಲ್ತಾನ, 3 ಸತ ಸೋತಾಗ ಕೇಳಿತಾನ ನಾವ್ ಹೆಂಗ್ ಗೆಲ್ಲಬೇಕು ಅನ್ನೋದು. ಸೊ ಪೇರೆಂಟ್ಸ್ ಹೆಂಗಂತಾರ, ಬ್ಯಾಡಪ್ಪ ಇಲ್ಲೇ ಇರ, ಕಣ್ ಮುಂದೆ ಇರ, ನಮಗ ಅಂಜಿಕೆ ಇರ್ತೈತಿ, ಸುಮಾರು 20,000 ಕೊಡೋದ್ರಕ್ಕ ಇದ್ದೂರ ದುಡಿ ಅಂದ್ರ ಹೊರಗಡೆ ಎನ್ವೈರನ್ಮೆಂಟ್ ದಾಗ ಬೆರಾಕ ಬಿಡತ್ತಿಲ್ಲ ಈಗಿನ ಹುಡುಗರ್ನ. ಎಷ್ಟು ಮಂದಿ ನೋಡ್ತೀನಿ, ಇದ್ದೂರಾಗ ಏನ್ ಬಿಡ್ಲಿ ಬೆಂಗಳೂರಾಗ 70,000 ತಗೋದಷ್ಟ, ಇದ್ದೂರಾಗ 20,000 ದುಡಿದು ಅಷ್ಟ. ಇಲ್ಲಿ 1000 ಮ್ಯಾಟರ್ ಆಗಲ್ಲ, ಹೊರಗಡೆ ಹೋದಷ್ಟ. ಈಗ ನಾನ ಪರ್ಸನಲ್ ಹೇಳ್ತಿಲ್ಲ, ನಾನು ಇದೇ BBA ನಾನು ಮೂರಾ ಮಾಡಿದ್ನಂದ್ರ ನನ್ಗಿಷ್ಟ ಹೊರಗಿನ ಅಟ್ಮಾಸ್ಫಿಯರ್ ಹೊಂದ್ಕೋತಿರ್ಕಿಲ್ಲ, ಹೊರಗಿನ ನಾಲೆಜ್ ನಂಗೆ ಸಿಗ್ತಿರ್ಕಿಲ್ಲ. ನಾ ಏನ್ ಅಕಾಡೆಮಿಕ್ಸ್ ದಾಗ ಜಾಸ್ತಿ ಸ್ಕೋರ್ ಮಾಡತ್ತೀನಿ ಅಂತ ಹೇಳತ್ತಿಲ್ಲ, ಬಟ್ ಹೊರಗಡೆ ಬರಾನ ವೈಡರ್ ಆಕೈತಿ, ನಮ್ದು ನಾಲೆಜ್ ಗ್ರಾಬ್ ಮಾಡೋ ಪವರ್ ವೈಡರ್ ಆಕೈತಿ. ಸೋರ್ಸ್ ಆಫ್ ನಾಲೆಜ್ ಬಾಳ ಸಿಗ್ತಾವ, ಒಬ್ರು ನೋಡಿ ಕಲಿಬಹುದು. ನಮ್ಗೆ ಎಲ್ಲರೂ ಕರ್ಕೊಂಡು ಹೋಗಿರ್ತಾರ, ಇಂಡಸ್ಟ್ರಿಯಲ್ ವಿಸಿಟ್ ಆಗಿರ್ಬೋದು, ಬೇಡ ಇನ್ನು ಯಾವ್ದೋ ಒಂದು ಆಕ್ಟಿವಿಟಿ ಮಾಡಿಸ್ತಾರ, ನಮ್ಗೆ ಕಲಿಯಾಕ ಬಹಳಷ್ಟು ಅವಕಾಶ ಸಿಗ್ತಾವ. ಅದಕ್ಕೀಗ ಹುಡುಗರ್ ಹೆಂಗ ಅನಿಸ್ಬಿಡ್ತೈತಿ, ಹೆದರ್ತಾರ ಬೇರೆ ಕಡೆ ಹೋಗ್ಬೇಕಂದ್ರೆ. ಜಾಸ್ತಿ ಜನ ಹುಡುಗರು ಆಯ್ತು ಹುಡುಗಿಯರ್ ಆಯ್ತು, ಯಾರು ಸ್ಪೆಸಿಫಿಕ್ ಆಗಿ ಜೆಂಡರ್ ಮೆನ್ಷನ್ ಮಾಡತ್ತಿಲ್ಲ, ಪೇರೆಂಟ್ಸ್ ಗಳು ಹಿಂಜರಿತಾರ ಹುಡುಗರು ಹಿಂಗ ಫ್ರೀ ಆಗಿ ಬಿಡಾಕ. ಅದಕ್ಕ ಪೇರೆಂಟ್ಸ್ ಮೈಂಡ್ ಸೆಟ್ ಚೇಂಜ್ ಮಾಡ್ಬೇಕು. ಈಗ ಒಬ್ರು ಅಲ್ಲೋ ಇಬ್ರು ಇರ್ತಾರ ಪೇರೆಂಟ್ಸ್, ಹೆಂಗ್ ಮೈಂಡ್ ಸೆಟ್ ಫ್ರೀ ಬಿಡ್ತಾರ. ಅದು ಸ್ಪೆಷಲ್ ಈಗ ನಾವೆಲ್ಲ ಎಜುಕೇಟೆಡ್ ಜಮಾನದ ಬರ್ತೀವಿ. ಈಗ ನಮ್ ಪೇರೆಂಟ್ಸ್ ಹೆಂಗ ಅವ್ರ ಅನ್ಎಜುಕೇಟೆಡ್ ಅನ್ಪಡ್ ಅದಾರ ಅಂತ ಅನ್ನತ್ತಿಲ್ಲ, ಬಟ್ ಅವ್ರ ಕಲ್ತ ಅವ್ರ ಬೆಳೆದ್ ಬಂದ ವಾತಾವರಣಕ್ಕೂ ಈಗಿನ ವಾತಾವರಣಕ್ಕೂ ಬೇರೆ ಇರ್ತೈತಿ. ಈ ಎಲ್ಲೋ ಒಂದಷ್ಟು ಮಂದಿ ಪೇರೆಂಟ್ಸ್ ಹೈಲಿ ಎಜುಕೇಟೆಡ್ ಇದ್ದಲ್ಲಿ ಹೆಂಗಿರ್ತೈತಿ, ಆಯ್ತುಪ್ಪ ನೀನ್ ಫ್ರೀ ಬಿಡ್ತೀವಿ, ನೀವ್ ಮಾಡೋದನ್ನ ಮಾಡೋ ಸಪೋರ್ಟ್ ಮಾಡ್ತೀವಿ ಅಂತಾರೆ. ಇನ್ನೊಂದಷ್ಟು ಮಂದಿ ಹೆಂಗಿರ್ತಾರೆ, ಬೇಡಪ್ಪ ನಮಗ ಅದೆಲ್ಲ ಸಾಕ್ ಇಷ್ಟರಾಗಿರೋನು, ನಮ್ ಬಾವಿ ಎಷ್ಟೈತಿ ಅಷ್ಟರಾಗಿರೋನು, ಸಮುದ್ರಕ್ಕೆ ಹೋಗೋದು ಬೇಡ ಅಂತಾರೆ. ಸೊ ಅದು ಪೇರೆಂಟ್ಸ್ ಹೆಂಗ್ ಕ್ಲಾರಿಟಿ ಕೊಡ್ಬೇಕು ಮಮ್ಮ? ಓಕೆ, ಇಲ್ಲಿ ಮ್ಯಾಟರ್ ಏನಾಗ್ತಿತ್ತಂದ್ರ ಯಾರು ಕರೆಕ್ಟ್ ಯಾರು ತಪ್ಪು ಅಂತ ಮಾತಾಡಕ್ ಹೋಗಂಗಿಲ್ಲ. ಸ್ಥಾನದಾಗ ನಿಂತು ನೋಡಿದಾಗ ಇವತ್ತು ಸ್ಟೂಡೆಂಟ್ ಇದ್ದಾಗ ನಮ್ಗೆ ಏನ್ ಅನ್ಸುತ್ತೆ, ನಾ ಮಾಡೋದಿಲ್ಲ ಖರೆ. ಪಾಲಕರು ನಿಂತ ಸ್ಥಾನದಾಗ ನಿಂತಾಗ ನಾವು ಮಾಡೋದಿಲ್ಲ ಖರೆ. ಅವ್ರು ಮಾಡೋದು ಒಂದು ಈಗಿನ ಕಾಲಕ್ಕೆ ಜಮಾನಕ್ಕೆ ಏನ್ ವಿಚಾರ ಮಾಡತ್ತಲ್ಲ ಅದಕ್ಕೊಂದು ಅರ್ಥ ಐತಿ. ಯಾಕಂದ್ರ ನಾವ್ ನೋಡಿರ್ಬೋದು ಸಾಕಷ್ಟು ಘಟನೆಗಳು ಹೆಂಗ್ ನಡ್ಯಾತವ ಸಮಾಜದಾಗ. ಅಂದ್ರ
ಅದು ಎಲ್ಲಿ ಕಳ್ಕೊಂಡು ಬಿಡ್ತೇವೋ ಮಾಡಿಗಿದ್ದೇವೋ ಅನ್ನೋ ಭಯ ಆಗ್ತೈತೆ. ಯಾಕಂದ್ರೆ ಪರಿಸ್ಥಿತಿ ಒಮ್ಮೆ ಹದಗೆಟ್ಟು ಹೋದಿಂದ ಏನು ಮಾಡಕ್ ಬರುದಿಲ್ಲ ವಾಪಸ್. ಆಮೇಲೆ ಯಾರಾಗ್ಲಿ ಕೆಟ್ಟದಾಗ್ಲಿ ಅನ್ನೋ ವಿಚಾರ ಅಂತೂ ಇರಂಗಿಲ್ಲ, ಒಳ್ಳೇದಾಗ್ಲಿ ಅನ್ನೋ ವಿಚಾರ ಇರ್ತೈತಿ. ಬಟ್ ಅದ್ರ ತಕ್ಕಂಗ ಒಂದ್ ಸ್ವಲ್ಪ ಫ್ರೀಡಮ್ ಇರ್ಬೇಕು, ಅದ್ರ ತಕ್ಕಂಗ ಒಂದ್ ಸ್ವಲ್ಪ ಜಗ್ ಹಿಡಿಯುವಂತಾನು ಕೆಲಸನೂ ಮಾಡ್ಬೇಕಾಗ್ತೈತಿ. ಆದ್ರೆ ಎಲ್ಲಿ ಜಗ್ ಹಿಡಿಬೇಕು, ಎಲ್ಲಿ ಫ್ರೀ ಬಿಡ್ಬೇಕು ಅನ್ನೋದು ಗೊತ್ತಿರ್ಬೇಕು. ಅದ ರೀತಿ ಇವ್ ಏನ್ ಹುಡುಗರು ಇರ್ತಲ್ಲ ಅವ್ರಿಗೂ ಎಲ್ಲಿ ನಾ ಹೆಂಗ್ ಕಂಟ್ರೋಲ್ನಾಗ ಇಡ್ಬೇಕು ಅನ್ನೋದು. ನಾ ಕಂಟ್ರೋಲ್ನಾಗ ಇಟ್ರ ಯಾರು ಏನ್ ಮಾಡಕ್ ಹೋಗುದಿಲ್ಲ. ಗ್ರೂಪ್ ಅಂದ್ರ ಮೇಲೆ ಎಲ್ಲಾ ರೀತಿ ಜನ ಇರೋರು, ಬಟ್ ಯಾವ ರೀತಿ ಜನರ ಜೊತೆಗೆ ನಾವು ಎಂತ ಟೈಮ್ನೇ ಬೆರಿಬೇಕು ಅನ್ನೋದು ಮ್ಯಾಟರ್ ಆಗ್ತೈತಿ. ಈಗ ನಾವ್ ಯಾವ ದೋಸ್ತರ ಅಂದ ತಕ್ಷಣ ವಯಸ್ಸು ಬಂದ ತಕ್ಷಣ ಇವೇ ನೀವು ಕೆಟ್ಟವ್ರು ನೀವು ಸಪರೇಟ್ ಎಲ್ಲರೂ ಒಂದೇ, ಎಲ್ಲರೂ ದೋಸ್ತರ. ಬಟ್ ಏನು ನಾವ್ ಯಾವ ಕೆಲಸ ಮಾಡ್ಬೇಕಾದ್ರೆ ನಾವ್ ಹೊಂಟೀವಿ, ಯಾರಿಗೊಂದ್ 4 ಮಂದಿ ಸಹಾಯ ಮಾಡಕ್ ಹೊಂಟಾನ, ಹೋಗ್ ಅವ್ನ ಜೊತೆ ನಿಲ್ಲು. ಏನೋ ಒಂದ್ ಕೆಟ್ಟದ್ ಕೆಲ್ಸಕ್ಕೆ ಹೊಂಟಾನ, ಆಯ್ತು ದೋಸ್ತ ಹೋಗಪ್ಪ. ಅವ್ನ್ ಕೆಟ್ಟ ಟೈಮ್ನ ನಾವ್ ಇಲ್ಲ ಅಂತಲ್ಲ, ನಾವ್ ಕೆಟ್ಟದ್ ಮಾಡತ್ತಾನ ಆ ಕಾರಣಕ್ಕೆ ನಾವ್ ಟೈಮ್ ಆಗಿಲ್ಲ. ಒಳ್ಳೇದ್ ಮಾಡಕ್ ಮುಂದೆ ಅವ್ನ ಟೈಮ್ ಅವ್ ಒಳ್ಳೇದ್ ಮಾಡಕ್ ಹೋದಾಗ ಅವ್ನ್ ಕೆಟ್ಟ ಟೈಮ್ ಬಂದಾಗ ಹೋಗಿ ನಿಲ್ಲಿ ಹಿಂದೆ ಆಗಿದ್ದ ಇಲ್ಲಿ ದೋಸ್ತ ನೋಡ್ತೀನಿ. ಬಟ್ ಅವ್ನ್ ಕೆಟ್ಟದ್ ಮಾಡತ್ತಾನ ಅಂತ ಗೊತ್ತಾದ ತಕ್ಷಣ ನೀವ್ ಅವ್ನ್ ಸಪೋರ್ಟ್ ಮಾಡಕ್ ಹೋಗಿ ನೀ ಕೆಟ್ಟ ಮಾಡೋದು ಸರಿ ಅನ್ಸಂಗಿಲ್ಲ. ಸೊ ಎರಡೂ ಕಡೆಯಿಂದ ಒಂದ್ ಸ್ವಲ್ಪ ಅವ್ರು ವಿಚಾರ ಮಾಡೋದೇನ್ ತಪ್ಪಿಲ್ಲ. ಅವ್ರು ಸ್ಥಾನ ನಿಂತ್ಕೊಂಡು ವಿಚಾರ ಮಾಡಿದ್ರೆ ನಾಳೆ ಈಗ ನಮ್ಗ್ ಗೊತ್ತಾಗಲ್ಲ, ನಾಳೆ ಪೊಸಿಷನ್ ಹೋದಾಗ ಗೊತ್ತಾಗ್ತದೆ. ಯಾಕಂದ್ರೆ ಒಂದು ಹಿಡ್ಕೊಂಡು ಎಬಿಸ್ಕೊಂಡು ಬಂದಂತ ಟೈಮ್ನಾಗ ಮುಂದೊಂದ್ ದಿನ ಎಲ್ಲೋ ಒಂದ್ ತಪ್ಪದಾರಿಗೆ ನಡೆದು ಕೆಟ್ಟ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ಮಾಡ್ತಿರ್ತಾರ. ಸೊ ಇದ್ರ ಬಗ್ಗೆ ಇನ್ನೂ ಡಿಸ್ಕಷನ್ ಬಹಳ ಮಾಡ್ಬೋದು. ಸೊ ಐ ಥಿಂಕ್ ಈಗ ಕ್ಲೋಸ್ ಮಾಡಕ್ ಒಂದು ಲಾಸ್ಟ್ ಒಂದು ಮೇನ್ ಪಾಯಿಂಟ್ ಮಾಮ. ಈಗ ಪೇರೆಂಟ್ಸ್ ಒಂದ್ ಕಿಡ್ ಸಣ್ಣಂತಿದ್ರೆ ಹಿಡಿದು ದೊಡ್ಡದು ಅವ್ರ ಜೊತೆ ಇರೋ ಮಟ್ಟ ಪೇರೆಂಟ್ಸ್ ಹುಡುಗರ್ನ ಒಂದು ಸಿಸ್ಟಮ್ಯಾಟಿಕ್ ಡಿಸಿಪ್ಲಿನ್ ವೇದ ಬೆಳೆಸ್ಬೇಕಂತ ಎಲ್ಲಾರು ಪೇರೆಂಟ್ಸ್ ಇರ್ತೈತಿ. ಯಾರು ಹುಟ್ಟುಕ ಹೆಂಗಾರ ಹೋಲ್ ಬಿಡ ಅಂತ ಬಿಡೋದಿಲ್ಲ. ಎಲ್ಲಾರಿಗೂ ಒಂದ್ ಇದಿರ್ತೈತಿ, ನನ್ ಮಗ ಚಂದ ರೀತಿ ಒಳಗ್ ಬದುಕ್ಬೇಕಂತಂದ. ಸೊ ಹಂಗ ಚಂದ ರೀತಿ ಒಳಗ್ ಬದುಕಿಸ್ಬೇಕ, ಅದ ರೀತಿ ಒಳಗ ಅವ್ನ ಬೆಳೆಸ್ಬೇಕು ಮುಂದ ಅನ್ನೋದಕ್ಕ ಪೇರೆಂಟ್ಸ್ ಫ್ರೆಂಡ್ಲಿ ಅವನ ಜೊತೆ ಬೆರೆತ್ ಕ್ಯಾರ ಅವನ ಗೈಡ್ ಮಾಡ್ಬೇಕು. ಏನ ಸ್ಟ್ರಿಕ್ಟ್ ಹಿಟ್ಲರ್ ರೂಲ್ ಗತಿ ಮಾಡಿ ಅವನ ದಾರಿಗೆ ತರಬೇಕು. ಯಾವ್ದ ಈಗಿನ ಜನರೇಷನ್ ಪೇರೆಂಟ್ಸ್ ಮಕ್ಕಳ ಜೊತೆ ಫ್ರೆಂಡ್ಲಿ ಆಗಿ ಅವ್ರಿಗೆ ಗೈಡ್ ಮಾಡ್ಬೇಕು, ಏನ್ ಸ್ಟ್ರಿಕ್ಟ್ ಫಾದರ್ ಸ್ಟ್ರಿಕ್ಟ್ ಮದರ್ ಆಗಿ ಅವ್ರಿಗೆ ಗೈಡ್ ಮಾಡ್ಬೇಕು. ಎರಡೂ ತಪ್ಪಾಗ್ತಾವ. ಯಾಕಂದ್ರ ನೀ ಯಾವಾಗ ಅಗದಿ ಫ್ರೆಂಡ್ಲಿ ಹೋಗ್ತಿಯಲ್ಲ, ಏನ್ ಮಾಡಿದ್ರೆ ನಡೀತೈತಿ ಅನ್ನೋ ಆಟಿಟ್ಯೂಡ್ ಬರ್ತೈತಿ ಹುಡುಗರಿಗೆ. ಏನ್ ಮಾಡಿದ್ರೆ ನಡೀತೈತಿ, ನನ್ನ ಯಾರು ಕೇಳ್ತಾರ, ಮನೆಗೆ ಯಾರು ಕೇಳ್ತಾರ, ನೀ ಅಗದಿ ಟೈಟ್ ಹಿಡಿದೆ ಅಂತೇಳಿ ಕೆಡೋದು ಫಿಕ್ಸ್. ಆದ್ರ ಇಲ್ಲಿ ಬಾಡಪ್ಪ, ಇಲ್ಲಿ ಸ್ಟ್ರಿಕ್ಟ್ ಐತ್ ನನಗ ಅಂತ ಹೇಳಿ ಕದ್ದು ಮುಚ್ಚಿ ಕೆಡ್ತಾರ. ಈಗ ನಾವು ಆಲ್ರೆಡಿ ನೋಡ್ತೀವಿ ಹೊರಗಡೆ. ಅದಕ್ಕ ನಮ್ದು ಏನ್ ಅನ್ಸರಪ್ಪ ಅಂದ್ರ ಎಷ್ಟರ ಮಟ್ಟಿಗೆ ಸಡ್ಲು ಬಿಡ್ಬೇಕು, ಎಲ್ಲಿ ಫ್ರೀಡಮ್ ಕೊಡ್ಬೇಕು, ಎಲ್ಲಿ ಹಿಡಿಬೇಕು ಅನ್ನೋದು. ಅದ ಮೂದಾರ ಹೆಂಗ್ ಹಿಡಿಬೇಕು ಅನ್ನೋದು ಗೊತ್ತಾದ್ರೆ ಕುದುರೆ ಬರೋಬ್ಬರ ಓಡ್ತೈತಿ. ಯುದ್ಧ ಭೂಮಿ ಒಳಗ ಸಾರೋಟ ಓಡ್ಸೋಂಗ್ ಗೊತ್ತಿರ್ಬೇಕು, ಯಾ ಕಡೆ ಜಗ್ಗಿರಿ ಯಾ ಕಡೆ ಹೋಗ್ತೈತಿ ಅಂತ ಹೇಳಿ. ವೈರಿ ಪಡೆ ಕಡೆ ಹೋಗುದ್ಬಿಟ್ಟು ತನ್ನ ಪಡೆ ಕಡೆ ತಿರುಗಿಸ್ಕೊಂಡು ಹೋಗೋದಿಲ್ಲ. ಸೊ ಹೆಂಗ ಹೊಡೆದಿ ಸಡ್ಲು ಬಿಟ್ಟ ಕುದುರೆ ಎಲ್ಲಿ ಬೇಕಲ್ಲಿ ಓಡ್ತೈತಿ. ಅಗದಿ ಟೈಟ್ ಹಿಡಿದ ಅಂದ್ರೆ ನಿಂತು ಬಿಡ್ತೈತಿ. ಶಿಟ್ ಬಂದ್ ಬೇರೆ ಬೇರೆ ಯಾವ್ದ್ರ ಕಡೆ ಓಡ್ಬೋದು ಕುದುರೆ. ಯಾವಾಗ್ಲೂ ಟೈಟು ಹಿಡಿಬಾರ್ದು, ಸಡ್ಲು ಬಿಡಬಾರ್ದು. ಈಗ ಪೇರೆಂಟ್ಸ್ ಟೈಟ್ ಹಿಡಿದಾಗ ಅವ್ರ ಮುಂದ ಅವ್ರ ಟೈಟ್ ಇರ್ತಾರೆ. ಹೌದ್ ಸ್ಟ್ರಿಕ್ಟ್ ಬೆಳೆಸೋಕ್ ಸಾರ್ಥಕ ಆಯ್ತು ನನ್ ಮಗ. ಇಂದಲ್ಲಿ ನಾಳೆ ಅವ್ರನ್ನ ಬಿಟ್ಟು ಬೇರೆ ಕಡೆ ಹೋಗಿ ಬದುಕಬೇಕಾವ. ಅಲ್ಲಿ ಹಂಗಾಗ್ಬಿಡ್ತೈತಿ, ಅವ್ರಿಗೆ 100% ಫ್ರೀ ಫ್ರೀಡಮ್ ಸಿಕ್ಕಂಗ ಆಗ್ಬಿಡ್ತೈತಿ. ಹೇಳೋರಿಲ್ಲ ಕೇಳೋದಿಲ್ಲ, ಏನೇನ್ರ ಟ್ರೈ ಮೈಂಡ್ ಹೊಳ ಚಲೋ. ಎರಡು ಹಡಗದಾಗ ಕುಂತಿರ್ತಾರ. ಈ ಕಡೆ ಇಲ್ಲಿ ಇದ್ದಾಗ ಟೈಟ್ ಅದಾರಪ್ಪ, ಇಲ್ಲಿ ಬೇರೆ ಈ ಕಡೆ ಸಡ್ಲ್ ಇದ್ದಾಗ ಬೇರೆ ಕಡೆ ತೋರ್ಸೋದು. ಈಗ ಹಿಂಗೆಲ್ಲ ಫ್ರೀ ಪೇರೆಂಟ್ಸ್ ಇರ್ತಾರಲ್ಲ, ಜಾಸ್ತಿ ಜನ ಹುಡುಗರ ಹೆಂಗ ಏನ ಹೋಲ್ ಬಿಡ್ಲಿ ಅದನ್ನೇ ಮಾಡ್ತೀವಿ ಬಿಡ ಅಂತಂತ. ಎಲ್ಲಿ ಬಾಳ ಸ್ಟ್ರಿಕ್ಟ್ ಪೇರೆಂಟ್ಸ್ ಇರ್ತಾರಲ್ಲ, ಎಲ್ಲಾ ಬಿಟ್ಟು ಹೊರಗ್ ಬಂದ್ ಫ್ರೀಡಮ್ ಸಿಕ್ ಮೇಲೆ ಅದನ್ನು ಟ್ರೈ ಮಾಡೋಣ ಇದನ್ನು ಮಾಡೋಣ ಅಂತಂದ ಮೈಂಡ್ 108 ಕಡೆ ಹೊಳ್ಳಾಡಿ ಲೈಫ್ ಕೆಡಿಸ್ಕೊಂಡ್ಬಿಡ್ತಾರೆ. ಐತಿ. ಸೊ ಎಲ್ಲಾ ಕಡೆನೂ ಗಮನ ಕೊಡ್ಬೇಕಾಗ್ತೈತಿ. ಚೆನ್ನಾಗಿ ಒಂದು ಇದನ್ ಮಾಡ್ಕೊಂಡು ಆಗ್ತೈತಿ. ಇದು ಒಂದೇದ್ದು ಅಷ್ಟೇ ಟ್ರಯಲ್ ಮಾಡಕ್ ಮಾಡೀವಿ. ಇದು ವಿಡಿಯೋ ನಿಮ್ಗೆ ಏನ್ರ ಬಾಳ ವರ್ತ್ಫುಲ್ ಅನಿಸ್ತ, ಏನೋ ನಾವು ಕೊಟ್ಟಂತ ಒಂದು ಕಂಟೆಂಟ್ ನಾವು ಮಾತಾಡಿದ್ದು ಈಗ ಒಂದು 10-15 ನಿಮಿಷ ಏನ್ ಮಾತಾಡಿವಿಲ್ಲ, ಇದೇನ್ರ ಹೌದಪ್ಪ ಕರೆ ಐತಿ, ಇದ್ರೊಳಗ ಒಂದ್ ಮಕ್ಕಳು ತಿಳ್ಕೊಂತೈತಿ, ಪಾಲಕರು ತಿಳ್ಕೊಂತ ಒಂದ್ ವಿಷಯ ಐತಿ ಅಂತ ನಿಮ್ಗೂ ಅನ್ಸಿತ್ತಂದ್ರ ವಿಡಿಯೋ ಜಾಸ್ತಿ ನಾಗ ಶೇರ್ ಮಾಡಿರ್ತೀವಿ. ಯಾಕಂದ್ರ ಪ್ರಚಾರ ಮಾಡತ್ತಿಲ್ಲ, ಇನ್ನೊಬ್ರು ಪ್ರೇರಣೆ ಆಗ್ಲಂತ ನಾವು ಈ ಮಾತು ಹೇಳಾಕತ್ತೀವಿ. ಯಾಕಂದ್ರ ನಮಗ್ ಗೊತ್ತಾಕೈತಿ ನಮ್ಗ ರೆಸ್ಪಾನ್ಸ್ ಹೆಂಗ್ ಸಿಗಾತೈತಿ ಅಂತಂದ. ಆಮೇಲೆ ನನ್ ಅನ್ಸಿದಾಗ ನಾವ್ ಮಾತಾಡಿದ್ ಕರೆಕ್ಟ್, ಯಾಕಂದ್ರೆ ನಾವು ರಿಯಾಲಿಟಿ ಮಾತಾಡಿವಿ.
ಈ ನಮ್ ಲೈಫ್ದಾಗ ಏನಾಗತೈತಿ ನಮ್ ಸರೌಂಡಿಂಗ್ ಲೈಫ್ದಾಗ ಏನಾಗತೈತಿ ಅಂತ. ಸೊ ಅರ್ಥ ಮಾಡ್ಕೋರಿ. ಈಗಿನ ಜನರೇಷನ್ದಾಗ ಪೇರೆಂಟ್ಸ್ ಆತ ಆಮೇಲೆ ಅವ್ರ ಮಕ್ಕಳಾತ ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಒಳಗ್ ಹೋಗ್ಬೇಕು. ಇವರು ಹೇಳ್ಬೇಕು ಓಪನ್ ಅಪ್ ಆಗಿ ಹಿಂಗಿರ್ತೈತಿ ಹಿಂಗ್ ಮಾಡ್ತೀನಿ ಅಂತ. ಹಿಂಗ ಇದ್ರ ಒಂದ್ ಪ್ರಾಪರ್ ನೀವು ಯಾವ್ದ ಕರಿಯರ್ ಚೂಸ್ ಮಾಡ್ಕೊರಿ. ನಿಮ್ದು ಏಮ್ ಗೋಲ್ ಟಾರ್ಗೆಟ್ ಏನೈತ್ಲ ಸಕ್ಸಸ್ ಆಗಾಕ ಒಂದ್ ಈಸಿ ವೇ ಆಕೈತಿ ಅಂತ ಹೇಳಕ್ ಇಷ್ಟಪಡ್ತೀವಿ. ಸೊ ಇವತ್ತಿಗೆ ಇದನ್ನ ಇಲ್ಲಿ ಎಂಡ್ ಮಾಡೋಣ. ಹಂಗಿದ್ರು ಚಲೋ ಅನ್ಸ್ ಮಾತಾಡಿ. Thank you. ಸೊ ಇದೊಂದ್ ವೇದಿಕೆ ಸಿಕ್ಕಂಗ ಆತು. ಓಪನ್ ಅಪ್ ಆಗಿ ನಮ್ದು ಏನಿದ್ರು ಮಾತಾಡ್ಕೋಬೇಕು ಅನ್ನೋದು. ಆಮೇಲೆ ನಿಮ್ಗೂ ಯಾವ್ದಾರ ಬಗ್ಗೆ ಕ್ಲಾರಿಟಿ ಇಲ್ಲ, ಏನಾರ ಒಂದ್ ಕ್ಲಾರಿಟಿ ಸಿಗ್ಬೇಕಾಗಿತ್ತಂದ್ರ ನಿಮ್ ಟಾಪಿಕ್ ಏನೈತೆ ಅನ್ನೋದು ನಮ್ಗೆ ಹೇಳ್ರಿ. ನಾವು ಸಾಧ್ಯಷ್ಟು ಬಗ್ಗೆ ಅದ್ರ ಬಗ್ಗೆ ತಿಳ್ಕೊಂಡ ಅದ್ರ ಬಗ್ಗೆ ಮಾತಾಡಿ ನಿಮ್ಗೆ ಕ್ಲಾರಿಟಿ ಕೊಡಕ್ ಟ್ರೈ ಮಾಡ್ತೀವಿ. ಯೂಸ್ ಆದ್ರೂ ಆಗ್ಬೋದು ಅಂತೀನಿ. ಇಲ್ಲಿ ಮುಗಿಸ್ತೀವಿ. ಧನ್ಯವಾದ. ಥ್ಯಾಂಕ್ ಯು.